ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ ಮಹೇಶರದತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶ್ಯತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಪ್ರತಿಪಾದ್ಯ ಮಧ್ವಪತಿ ಗೋಪಾಲಕೃಷ್ಣದೇವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರವನ್ನು ಮಾಡುತ್ತಾ ಇವತ್ತಿನ ಪ್ರವಚನವನ್ನು ಆರಂಭ ಮಾಡ್ತಾ ಇದ್ದೇನೆ. ಯಮುನಾ ನದಿಯ ನೀರು ಕಾಲಿಯ ನಾಗದಿಂದ ಕಲುಷಿತವಾದಾಗ ಕೃಷ್ಣ ಕಾಲಿಯ ನಾಗನನ್ನು ಹೆಡೆಯ ಮೇಲೆ ಕುಣಿದು ಕುಪ್ಪಳಿಸಿ ಅವನನ್ನು ನಾಗಪತ್ನಿಯರ ಕರೆಯ ಮೇರೆಗೆ ಒತ್ತಾಯದ ಮೇರೆಗೆ ರಮಣಕ ದ್ವೀಪಕ್ಕೆ ಕಳಿಸಿದ. ಮತ್ತೆ ಯಮುನಾ ನದಿಯ ನೀರು ಸ್ವಚ್ಛವಾಯಿತು. ಗೋಪಾಲಕರಿಗೆ ಕುಡಿಲಿಕ್ಕೆ, ಎಲ್ಲ ಹಸುಗಳಿಗೆ ಕುಡಿಲಿಕ್ಕೆ ಯೋಗ್ಯವಾದ ನೀರು ಆಯಿತು ಅಂತೆ. ಕೃಷ್ಣನನ್ನು ಎಲ್ಲ ಗೋಪಾಲಕರು ಜೋರಾಗಿ ಕರೀತಾ ಇದ್ದಾರೆ. ಕೃಷ್ಣ
ಕಾಡಿಗೆ ಬೆಂಕಿ ಬಿದ್ದಿದೆ ಅಂತ. ಆಗ ಎಲ್ಲೋ ಇದ್ದ ಕೃಷ್ಣ ಓಡಿ ಬಂದು ಆ ಬೆಂಕಿಯನ್ನೆಲ್ಲ ಪಾನ ಮಾಡಿದ ಅಂತ. ಪುರುಷ ಸೂಕ್ತ ಹೇಳುತ್ತದೆ, ಮುಖಾದಿಂದ್ರಶ್ಚಾಗ್ನಿಶ್ಚ, ಭಗವಂತನ ವಿರಾಟ ರೂಪದ ಮುಖದಿಂದಲೇ ಅಗ್ನಿ ಹುಟ್ಟಿರುವಂಥದ್ದು. ಆದ್ದರಿಂದ ಭಗವಂತ ಕೃಷ್ಣ ಕಾಡ್ಗಿಚ್ಚು ಬಂದಾಗ ಆ ಬೆಂಕಿಯನ್ನು ತನ್ನ ಮುಖದಿಂದಲೇ ನುಂಗಿದ ಅಂತೆ, ಬಾಯಿಯಿಂದಲೇ ನುಂಗಿಬಿಟ್ಟ. ವಾದಿರಾಜ ಗುರು ಸಾರ್ವಭೌಮರು ಇದನ್ನು ವರ್ಣನೆ ಮಾಡ್ತಾರೆ. 7 ವರ್ಷದ ಪುಟ್ಟ ಮಗು ಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣ ಯಮುನಾ ನದಿಯಲ್ಲಿ ಕಾಲಿಯ ನಾಗನೊಟ್ಟಿಗೆ ಹೋರಾಡುವಾಗ ಆ ನೀರಿನಿಂದಾಗಿ ಬಹಳ ಚಳಿಯಾಗಿತ್ತು, ಶೀತ ಆಗಿತ್ತು. ಆ ಕಾರಣದಿಂದ ಉಷ್ಣ ಆಗಬೇಕು ಅಂತ ಆ ಬೆಂಕಿಯನ್ನು ಕುಡಿದ ಅಂತ. ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾರೆ. ಇದು ಒಂದು ಬಾರಿ ಅಲ್ಲ, ಕಾಡ್ಗಿಚ್ಚು 2 ಬಾರಿ ಬಂದಿತ್ತು. 2 ಬಾರಿಗೂ ಕೂಡ ಕೃಷ್ಣ ಅದನ್ನು ನುಂಗಿ ಗೋಪಾಲಕರನ್ನೆಲ್ಲ ಕಾಪಾಡಿದ್ದಾನೆ ಅಂತೆ. ಹೇಮಂತ ಋತುವಿನ ಒಂದು ಮಾಸದಲ್ಲಿ ಗೋಪಿಕೆಯರು ಎಲ್ಲರೂ ಕೂಡ ಕೃಷ್ಣನೇ ಪತಿ ಆಗಬೇಕು ಅಂತ ಒಂದು ವ್ರತವನ್ನು ಮಾಡಿದ್ರು. ಕಾತ್ಯಾಯನಿ ವ್ರತ ಅಂತ. ಯಾವಾಗಲೂ ಆ ಮಂತ್ರವನ್ನು ಜಪ ಮಾಡ್ತಾ ಇದ್ರು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವ ಪತಿಮ್ಮೆ ಕುರುತೇ ನಮಃ. ಇದು ಕಾತ್ಯಾಯನಿ ಅಂದರೆ ದುರ್ಗಾ ಮಾತೆಯಲ್ಲಿ ಕೇಳುವಂಥದ್ದು. ನಂದಗೋಪನ ಮಗನಾದಂತಹ ಕೃಷ್ಣನನ್ನು ನಮಗೆ ಪತಿಯನ್ನಾಗಿ ಮಾಡುವಂತೆ ಮಾಡುವಂತ. ಈ ಮಂತ್ರವನ್ನು ಯಾವಾಗಲೂ ಜಪವನ್ನು ಮಾಡುತ್ತಾ ಈ ಕುಮಾರಿಕೆಯರೆಲ್ಲರೂ ಕೂಡ ಪ್ರತಿ ದಿವಸವೂ ಕೂಡ ಯಮುನಾ ನದಿಗೆ ಸ್ನಾನಕ್ಕೆ ಬರ್ತಾ ಇದ್ದರು ಅಂತ. ಸೂರ್ಯೋದಯದ 1.5 ಗಂಟೆ ಮುಂಚಿತವಾಗಿ ಉಷಕಾಲ ಅರುಣೋದಯ ಕಾಲದಲ್ಲಿ ಸ್ನಾನಕ್ಕೆ ಬರ್ತಾ ಇದ್ದರು. ಯಾವಾಗಲೂ ಸ್ನಾನ ಮಾಡುವಾಗ ದಡದಲ್ಲಿಯೇ ಬಟ್ಟೆಯನ್ನು ಬಿಚ್ಚಿ ವಿವಸ್ತ್ರರಾಗಿ ಸ್ನಾನವನ್ನು ಮಾಡ್ತಾ ಇದ್ದರಂತೆ. ಒಂದು ದಿನ ಕೃಷ್ಣ ಅವರ ಬಟ್ಟೆಯನ್ನೆಲ್ಲ ಹೊತ್ತುಕೊಂಡು ಮರದ ಮೇಲೆ ಹೋಗಿ ಕುಳಿತ ಅಂತ. ಅದನ್ನು ನೋಡಿದ ಸ್ನಾನಕ್ಕಾಗಿ ನದಿಗೆ ಇಳಿದಂತಹ ಗೋಪಿಕೆಯರೆಲ್ಲ ಕೃಷ್ಣನಲ್ಲಿ ಬೇಡಿಕೊಳ್ತಾ ಇದ್ದಾರೆ, ನಮ್ಮ ಬಟ್ಟೆಯನ್ನು ಕೊಡು ಅಂತ. ಕೃಷ್ಣ ಹೇಳಿದ, ನಾವು ಬಟ್ಟೆಯನ್ನು ಕೊಡುವುದಿಲ್ಲ, ನೀವಾಗಿಯೇ ಬಂದು ಅದನ್ನು ತೆಗೆದುಕೊಳ್ಳಿ ಅಂತ ಹೇಳಿದ. ಅವರೆಲ್ಲ ಹೇಳಿದರು, ಮೈಯಲ್ಲಿ ಬಟ್ಟೆ ಇಲ್ಲ, ನಾವು ಮೇಲೆ ಹೇಗೆ ಬರಲಿ? ಕೃಷ್ಣ ಹೇಳಿದ, ತೊಂದರೆ ಇಲ್ಲ, ಬನ್ನಿ. ಅವರೆಲ್ಲ ಹೇಳ್ತಾರೆ, ನೀನು ಪುಟ್ಟ ಮಗು, ಹೀಗೆಲ್ಲ ಮಾಡಬಾರದು. ನಿನ್ನ ಬಗ್ಗೆ ನಿನ್ನ ತಂದೆಯಾದ ನಂದಗೋಪನಲ್ಲಿ ಹೋಗಿ ನಾವು ದೂರನ್ನು ಕೊಡುತ್ತೇವೆ. ಕೃಷ್ಣ ಹೇಳಿದ, ಹೋಗಿ ದೂರನ್ನು ಕೊಡಿ, ತೊಂದರೆ ಇಲ್ಲ, ನಾನು ಬಟ್ಟೆ ಕೊಡುವುದಿಲ್ಲ, ಬೇಕು ಅಂತಾದರೆ ನೀವಾಗಿಯೇ ಮೇಲೆ ಬನ್ನಿ ಅಂತ ಹೇಳಿದ. ಆಗ ಎಷ್ಟು ಒತ್ತಾಯ ಮಾಡಿದ್ರೂ ಬಟ್ಟೆಯನ್ನು ಕೊಡದೇ ಇರುವಾಗ ಆ ಗೋಪಿಕೆಯರೆಲ್ಲರೂ ಕೂಡ ಮೇಲೆ ಬಂದರುವಂತೆ. ತಮ್ಮ ಅಂಗಾಂಗಗಳನ್ನು ಕೈಯಿಂದ ಮುಚ್ಚಿಕೊಂಡು ಮೇಲೆ ಬಂದಾಗ ಕೃಷ್ಣ ಹೇಳಿದ, ಯೂಯಂ ವಿವಸ್ತ್ರಾಹ ಯದಪೋ ಧೃತೌ ವ್ರತ ವ್ಯಗಾಹತ್ತೈ ತತ್ತದು ದೇವಹೇಳನಂ. ನೀವು ತುಂಬ ತಪ್ಪನ್ನು ಮಾಡಿದ್ದೀರಿ. ನದಿಯಲ್ಲಿ 3.5 ಕೋಟಿ ತೀರ್ಥಾಭಿಮಾನಿ ದೇವತೆಗಳು ಎಲ್ಲ ವಾಸ ಮಾಡಿಕೊಂಡು ಇರ್ತಾರೆ. ಅರ್ಥಾತ್ ಅಲ್ಲಿ ಸನ್ನಿಧಾನ ಇರುತ್ತದೆ.
ನೀವು ವಿವಸ್ತ್ರರಾಗಿ ಸ್ನಾನಕ್ಕಾಗಿ ಹೋದರೆ ಅವರಿಗೆಲ್ಲ ಅವಮಾನ ಮಾಡಿದ ಹಾಗೆ, ದೇವ ಹೇಲನಾಥ್ ಅಂತ. ಆ ಎಲ್ಲ ದೇವತೆಗಳಿಗೆ ನೀವು ಅವಮಾನವನ್ನು ಮಾಡಿದ್ದೀರಿ. ಆ ಕಾರಣದಿಂದ ಬದ್ಧ್ವಾಂಜಲಿಂ ಮೂರ್ಧ್ನಿ ಅಪನುತ್ತಯೇಂ ಸಹ ಕೃತ್ವ ನಮೋಧೋ ವಸನಂ ಪ್ರಗರ್ಹ್ಯತಾಂ. ಎರಡೂ ಕೈಯನ್ನು ಮೇಲೆ ಎತ್ತಿ ಪ್ರಣಾಮವನ್ನು ಮಾಡಿ, ಆ ತಪ್ಪು ದೋಷ ಅದು ಪರಿಹಾರವಾಗ್ತದೆ ಅಂತ ಕೃಷ್ಣ ಹೇಳಿದ. ಆಗ ಒಂದು ಕೈಯಿಂದ ಪ್ರಣಾಮ ಮಾಡಿದ್ರು ಅಂತೆ. ಒಂದು ಕೈಯಿಂದ ತಮ್ಮ ಅಂಗಾಂಗಗಳನ್ನು ಮುಚ್ಚಿಕೊಂಡು ಇನ್ನೊಂದು ಕೈಯಿಂದ ಪ್ರಣಾಮ ಮಾಡಿದ್ರು. ಕೃಷ್ಣ ಹೇಳಿದ, ಒಂದು ಕೈಯಿಂದ ಪ್ರಣಾಮವನ್ನು ಮಾಡಬಾರದು. ಏಕಹಸ್ತ ಪ್ರಣಾಮಶ್ಚ ಏಕಾಚೈವ ಪ್ರದಕ್ಷಿಣಾ ಅಕಾಲೇ ದರ್ಶನಂ ವಿಷ್ಣೋ ಹಂತಿ ಪುಣ್ಯಂ ಪುರಾತನಂ. ಒಂದೇ ಒಂದು ಪ್ರದಕ್ಷಿಣೆ, ದೇವರಿಗೆ ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದರೆ ಪುಣ್ಯ ಎಲ್ಲ ಹ್ರಾಸವಾಗಿ ಬಿಡುತ್ತದೆ ಅಂತೆ. ಅಕಾಲದಲ್ಲಿ ದೇವರ ದರ್ಶನವನ್ನು ಮಾಡಿದ್ದರೆ, ಶಯನೋತ್ಸವವನ್ನು ಮಾಡಿ ದೇವರನ್ನು ಒಳಗೆ ಬಿಟ್ಟಿರ್ತೇವೆ, ದೇವರು ಮಲಗಲಿ ಅಂತ, ಯೋಗ ನಿದ್ರೆಯನ್ನು ಮಾಡಲಿ ಅಂತ. ಯಾರೋ ಬಂದರು ದೇವರಿಗೆ ದರ್ಶನ ಮಾಡಿಸೋಣ ಅಂತ ಬಾಗಿಲು ತೆಗೆದರೆ ಅದು ಹಂತಿ ಪುಣ್ಯಂ ಸನಾತನಂ, ಪೂರ್ವದ ಪುಣ್ಯ ಎಲ್ಲ ನಾಶವಾಗಿ ಬಿಡುತ್ತದೆ. ಹಾಗೆಯೇ ಏಕಹಸ್ತ ಪ್ರಣಾಮಶ್ಚ, ಒಂದೇ ಕೈಯಿಂದ ದೇವರಿಗೆ ನಮಸ್ಕಾರ ಮಾಡಿದ್ದರೆ ಅದು ಕೂಡ ಪುಣ್ಯ ನಾಶವನ್ನು ಮಾಡುತ್ತದೆ. ಆದ್ದರಿಂದ ಎರಡೂ ಕೈಯನ್ನು ಮೇಲೆ ಎತ್ತಿ ಪ್ರಣಾಮವನ್ನು ಮಾಡಿ ಅಂತ ಹೇಳಿದಾಗ ಆ ಗೋಪಿಕೆಯರೆಲ್ಲ ಎರಡೂ ಕೈಯನ್ನು ಮೇಲೆ ಎತ್ತಿ ಪ್ರಣಾಮವನ್ನು ಮಾಡಿದ್ರು. ತಪ್ಪಾಯಿತು ಅಂತ ಹೇಳಿದ್ರು. ಕೃಷ್ಣ ಅವರ ಬಟ್ಟೆಯನ್ನೆಲ್ಲ ಕೊಟ್ಟ ಅಂತ. ಇಲ್ಲಿ ಕೃಷ್ಣ ಮಾಡಿದ್ದು ತಪ್ಪು ಅಂತ ನಮಗೆ ಅನಿಸ್ತದೆ, ಆದರೆ ಕೃಷ್ಣನಿಗೆ ಯಾವ ಭಾವನೆಯೂ ಕೂಡ ಇದ್ದಿಲ್ಲ ಅಂತ. 7 ವರ್ಷದ ಪುಟ್ಟ ಮಗು ಅದು, ಅದಕ್ಕೆ ಯಾವುದರ ಕಾಮದ ಅಪೇಕ್ಷೆ ಇರುತ್ತದೆ ಅಂತ ಒಂದು. ಇನ್ನೊಂದು, ಈ ಗೋಪಿಕೆಯರು ಕೂಡ ನಂದಗೋಪಸುತಂ ದೇವ ಪತಿಮ್ಮೆ ಕುರುತೇ ನಮಃ ಅಂತ, ನಂದಗೋಪನ ಮಗನಾದ ಕೃಷ್ಣನೇ ಪತಿಯಾಗಿ ಬರಲಿ ಅಂತ ತಪಸ್ಸನ್ನು ಮಾಡ್ತಾ ಇದ್ದಿದ್ದು. ಅಂತಹ ಪತಿಯಾದ ಕೃಷ್ಣನ ಮುಂದೆ ವಿವಸ್ತ್ರರಾಗಿ ಬರುವಂಥದ್ದು ಅದು ಕೂಡ ತಪ್ಪು ಅಂತ ಕಾಣುವುದಿಲ್ಲ. ಇನ್ನೊಂದು ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಈ 8 ನವವಿಧ ಭಕ್ತಿಯಲ್ಲಿ ಕೊನೆಯ ಒಂದು ಭಕ್ತಿ ಅದು ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ. ಆತ್ಮ ನಿವೇದನಂ, ತನ್ನನ್ನೇ ತಾನು ದೇವರಿಗೆ ಅರ್ಪಣೆ ಮಾಡೋದು, ಇದು ಒಂದು ವಿಧವಾದಂಥ ಭಕ್ತಿ ಅಂತೆ. ಈ ಭಕ್ತಿಯನ್ನು ಕೃಷ್ಣ ತೋರ್ಪಡಿಸಿದ, ಗೋಪಿಕೆಯರ ಮೂಲಕ ಮಾಡಿಸಿ ತೋರ್ಪಡಿಸಿದ. ಯಾವ ಲಜ್ಜೆಯೂ ಕೂಡ ಭಗವಂತನ ಮುಂದೆ ಇರಬಾರದು, ತನ್ನನ್ನೇ ತಾನು ದೇವರಿಗೆ ಅರ್ಪಣೆ ಮಾಡುವಂಥದ್ದು. ಕೃಷ್ಣ ವಸ್ತ್ರವನ್ನು ಅಪಹರಣ ಮಾಡಿದ ಅಂದರೆ ಏನು ಅರ್ಥ? ನಮ್ಮ ಎಲ್ಲ ದೇಹ ಇದು ಬಾಹ್ಯ ದೇಹ. ಈ ಬಾಹ್ಯ ದೇಹಕ್ಕೆ ಆಚ್ಛಾದಕವಾದದ್ದು ನಮ್ಮ ಬಟ್ಟೆ. ಅದನ್ನು ಅಪಹರಣ ಮಾಡಿ ತೋರಿಸಿದ ಅಂತೆ. ಸ್ವರೂಪ ದೇಹ ಒಳಗಡೆ ಆ ಜೀವಾತ್ಮ ಇದ್ದಾನೆ. ಆ ಜೀವಾತ್ಮನಕ್ಕೆ ಆಚ್ಛಾದಕವಾದದ್ದು ಯಾವುದು? ಅದು ಲಿಂಗ ದೇಹ ಅಂತ. ಲಿಂಗ ದೇಹ ವಸ್ತ್ರದ ರೂಪದಲ್ಲಿ ಆಚ್ಛಾದಕವಾಗಿ ಕೃಷ್ಣ ತೋರಿಸಿಕೊಡ್ತಾನೆ. ಈ ಲಿಂಗ ದೇಹ ಭಂಗ ಮಾಡುತ್ತೇನೆ ಅಂತ ಅಂದರೆ ಸ್ವರೂಪ ದೇಹಕ್ಕೆ ಆಚ್ಛಾದಕವಾದಂತಹ ವಸ್ತ್ರ, ಆ ಲಿಂಗ ದೇಹವನ್ನು ನಾನು ಭಂಗ ಮಾಡಿ ಅಪಹರಣ ಮಾಡುತ್ತೇನೆ. ಲಿಂಗ ದೇಹ ಭಂಗ ಆಯಿತು ಅಂತಾದರೆ ಆಗ ಮೋಕ್ಷವೇ ಪ್ರಾಪ್ತಿ ಆಗುವಂಥದ್ದು. ಹೀಗೆ ಮೋಕ್ಷವನ್ನು ಕೊಡುವವ ನಾನು ಅಂತ ಈ ಕಥೆಯಿಂದ ಕೃಷ್ಣ ತೋರಿಸಿದ. ಹೀಗೆ ಗೋಪಿ ವಸ್ತ್ರಾಪಹಾರಕಃ, ಗೋಪಿಕೆಯರೆಲ್ಲ ವಸ್ತ್ರವನ್ನು ಕೃಷ್ಣ ಅಪಹರಣ ಮಾಡಿದ್ದಾನೆ. ಗೋವರ್ಧನ ಪರ್ವತದಲ್ಲಿ ಗೋಪಾಲಕರೆಲ್ಲ ಸೇರಿಕೊಂಡು ಇಂದ್ರನ ಒಂದು ಪೂಜೆಯನ್ನು ಮಾಡುತ್ತಾ ಇದ್ದರು ಅಂತೆ. ಇಂದ್ರನ ಪೂಜೆ ಯಾಕೆ ಮಾಡುತ್ತಾ ಇದ್ದರು ಅಂದರೆ, ಕಾಲಕಾಲಕ್ಕೆ ಮಳೆಯನ್ನು ಕೊಡುತ್ತಾ ಇದ್ದಾನೆ ಇಂದ್ರ.
ಆದ್ದರಿಂದ ಇಂದ್ರನ ಪೂಜೆಯನ್ನು ಮಾಡೋಣ ಅಂತ ಎಲ್ಲ ಗೋಪಾಲಕರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಬಂದ. ಇನ್ನು ಮುಂದೆ ನೀವು ಯಾರು ಇಂದ್ರನ ಪೂಜೆ ಮಾಡಬಾರದು. ಯಾಕೆ ಅಂದರೆ ಪ್ರಕೃತಿಯ ಪೂಜೆಯನ್ನು ಮಾಡಬೇಕು ಅಂತ ಕೃಷ್ಣ ಹೇಳಿದ್ದ. ನಮ್ಮ ಹಸುಗಳು ನಮಗೆ ಬೇಕಾದಷ್ಟು ಹಾಲು ಕೊಡ್ತಾ ಇವೆ. ಈ ಹಾಲು ಕೊಡುವಂತಹ ಹಸುಗಳಿಗೆ ಬೇಕಾದಷ್ಟು ಕೊಡುವಂಥದ್ದು ಅಂದರೆ ಹುಲ್ಲನ್ನು ಕೊಡುವಂಥದ್ದು ಯಾವುದು? ಅದು ಗೋವರ್ಧನ ಪರ್ವತ. ನಮಗೆಲ್ಲರಿಗೂ ಕೂಡ ಆಶ್ರಯವನ್ನು ಕೊಟ್ಟಿದ್ದು ಈ ಗೋವರ್ಧನ ಪರ್ವತ. ನಮ್ಮ ಹಸುಗಳಿಗೆ, ನಮಗೆ ಎಲ್ಲದಕ್ಕೂ ಕೂಡ ಆಶ್ರಯ ಯಾವುದು? ಅದು ಗೋವರ್ಧನ ಪರ್ವತ. ನೀವೆಲ್ಲ ಪರ್ವತದ ಪೂಜೆ ಮಾಡಿ ಅಂತ ಹೇಳಿದ ಕೃಷ್ಣ. ಎಷ್ಟು ಹೇಳಿದ ಕೂಡಲೇ ಆ ಗೋಪಾಲಕರು ಈ ಇಂದ್ರನಿಗೆ ಪೂಜೆ ಮಾಡುವುದನ್ನು ನಿಲ್ಲಿಸಿ ಬಿಟ್ಟರು ಅಂತೆ. ಇಂದ್ರನಿಗೆ ಸಿಟ್ಟು ಬಂತು. ನನಗೆ ಪೂಜೆಯನ್ನು ಮಾಡುತ್ತಾ ಇದ್ದರು, ಈಗ ಪೂಜೆಯನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ ಅಂತ ಜೋರಾಗಿ ಮಳೆಯನ್ನು ಸುರಿಸಿದ. ಎಂತಹ ಮಳೆ! ಸ್ವಲ್ಪ ಕಾಲದಲ್ಲಿ ಒನಕೆಯ ಗಾತ್ರದಷ್ಟು ದಪ್ಪದಲ್ಲಿ ಮಳೆ ಹಾನಿ ಬರುತ್ತಾ ಇದೆ ಅಂತೆ. ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಆನೆಯ ಸೊಂಡಿಲಿನಷ್ಟು ದಪ್ಪವಾದಂತಹ ಮಳೆ ಎಲ್ಲ ಬೀಳುತ್ತಾ ಇದೆ. ಇನ್ನೇನು ಎಲ್ಲವೂ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಗೋಪಾಲಕರು ಜೋರಾಗಿ ಕೃಷ್ಣನನ್ನು ಕರೆದರು. ಕೃಷ್ಣ ಬಂದು ಒಂದೇ ಕೈಯಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿದ, ಮೇಲಕ್ಕೆ ಎತ್ತಿದ ಅಂತೆ. ನೀವೆಲ್ಲ ಕೆಳಗೆ ಕೂತುಕೊಳ್ಳಿ, ವಾಸ ಮಾಡಿ, ನಿಮಗೇನು ಮಳೆಯ ಭಯ ಇಲ್ಲ ಅಂತ ಕೃಷ್ಣ ಹೇಳಿದ. ಒಂದಲ್ಲ ಎರಡಲ್ಲ 7 ದಿನಗಳ ತನಕ ಗೋವರ್ಧನ ಬೆಟ್ಟವನ್ನು ಕೃಷ್ಣ ಎತ್ತಿದ್ದಾನೆ ಅಂತ. ಮಳೆ ನಿಂತಿತು. ಇಂದ್ರನಿಗೆ ಬಹಳ ಆಶ್ಚರ್ಯ ಆಯಿತು. ನನ್ನಿಂದ ಇನ್ನು ಮಳೆ ಸುರಿಸಲಿಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಸ್ತೇನೆ ಅಂತ ಮಳೆ ನಿಂತಿತು. ಕೃಷ್ಣನ ಬಗ್ಗೆ ಬಹಳ ಪ್ರೀತಿ ಬಂತು. ಅಸುರಾವೇಶ ಆಗಿತ್ತು, ಅದು ಹೋಯಿತು. ಇಂದ್ರನೇ ಕೆಳಗೆ ಬಂದ, ಕೃಷ್ಣನ ಕಾಲಿಗೆ ಬಿದ್ದ. ಸ್ವರ್ಗಲೋಕದಿಂದ ಸುರಭಿಯನ್ನು ತರಿಸಿದ. ಒಂದು ಸಿಂಹಾಸನವೂ ಕೂಡ ಸ್ವರ್ಗದಿಂದ ಬಂತು. ಸಿಂಹಾಸನದಲ್ಲಿ ಕೂಡಿಸಿದ ಕೃಷ್ಣನನ್ನು. ನನ್ನಿಂದ ತಪ್ಪಾಯಿತು. ಸುರಭಿಯ ಹಾಲಿನಿಂದ ಅಭಿಷೇಕ ಮಾಡಿದ, ಪಟ್ಟಾಭಿಷೇಕ ಮಾಡಿದ ಅಂತೆ. ಗೋವಿಂದ ಅಂತ ಹೆಸರನ್ನು ಇಟ್ಟ. ಗೋವಿಂದ ಪಟ್ಟಾಭಿಷೇಕ ಆಯಿತು. ಆ ನಂತರದಲ್ಲಿ ಎಲ್ಲರೂ ಕೂಡ ಗೋವಿಂದ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತೆ. ನಾಮತ್ರಯಗಳಲ್ಲಿ ಒಂದು ಜಪ, ಅದು ಸ್ಮರಣೆ ಅಂದರೆ ಗೋವಿಂದನ ಸ್ಮರಣೆ. ನಾವೆಲ್ಲ ಕೊನೆಗೆ ಹೇಳುತ್ತೇವೆ, ಜಪ ಆದ ಮೇಲೆ, ಪೂಜೆ ಆದ ಮೇಲೆ, ಯಾಗ ಎಲ್ಲ ಮುಗಿದ ಮೇಲೆ ನಮ್ಮಿಂದ ಕರ್ಮದ ಮಧ್ಯದಲ್ಲಿ ಏನಾದರೂ ಲೋಪದೋಷಗಳು ಆಗಿದ್ದರೆ ಅದರ ಪರಿಹಾರಕ್ಕಾಗಿ ನಾಮತ್ರಯ ಜಪವನ್ನು ಮಾಡುತ್ತೇವೆ ಅಂತ. ಅಚ್ಯುತ, ಅನಂತ, ಗೋವಿಂದ ಅಂತ. ಅಚ್ಯುತ ಅಂತ ಹೇಳಿದರೆ ಮನಸ್ಸಿನಿಂದ ಮಾಡಿದ ಪಾಪ ಎಲ್ಲ ಪರಿಹಾರ. ಅನಂತೇಚಿತ ವಾಕ್ ಪುನಃ. ಅನಂತ ಅಂತ ಹೇಳಿದರೆ ಬಾಯಿಯಿಂದ ಏನಾದರೂ ತಪ್ಪಾಗಿದ್ದರೆ ಅದು ಪರಿಹಾರ. ಗೋವಿಂದೇತಿ ತನುಪೂತ. ಗೋವಿಂದ ಅಂತ ಹೇಳಿದಾಗ ಶರೀರದಿಂದ, ಕಾಯದಿಂದ ಏನಾದರೂ ಪಾಪಗಳು ಆಗಿದ್ದರೆ ಅದು ಪರಿಹಾರ ಅಂತ. ಹೀಗೆ ಕಾಯ, ವಾಚ, ಮನಸ ಈ ಮೂರರಿಂದಲೂ ಕೂಡ ತ್ರಿಕರಣಗಳಿಂದ ನಡೆದ ಪಾಪದ ಪರಿಹಾರಕ್ಕೆ ಅಚ್ಯುತ, ಅನಂತ, ಗೋವಿಂದ ಅಂತ 3 ಸ್ಮರಣೆಯನ್ನು ಮಾಡಬೇಕು. ಅಂತೂ ಗೋವಿಂದನ ಸ್ಮರಣೆ ಯಾವಾಗಲೂ ಇರಬೇಕು. ಆದ್ದರಿಂದಲೇ ರಥವನ್ನು ಎಳೆಯುವಾಗ ಗೋವಿಂದ ಅಂತ ಹೇಳ್ತೇವೆ. ಭೋಜನದಲ್ಲಿ ಯಾವುದೋ ಒಂದು ನಾಮ ಸಂಕೀರ್ತನೆಯನ್ನು ಮಾಡಿ ಗೋವಿಂದ ಅಂತ ಹೇಳ್ತೇವೆ. ಯಾರಾದರೂ ನಮಗೆ ನಮಸ್ಕಾರ ಮಾಡಿದಾಗ ಗೋವಿಂದ ಅಂತ ಹೇಳ್ತೇವೆ. ಹೀಗೆ ಈ ರೀತಿಯಾಗಿ ಗೋವಿಂದ ಅಂತ ಹೇಳಿದರೆ ಎಲ್ಲ ಪಾಪಗಳು ಪರಿಹಾರವಾಗ್ತದೆ ಅಂತ ಆಗಿನಿಂದ ಗೋವಿಂದ ನಾಮಸ್ಮರಣೆ ಜಗತ್ತಿನಲ್ಲಿ ಬಹಳ ಪ್ರಸಿದ್ಧವಾಯಿತು ಅಂತೆ. ಹೀಗೆ ಗೋವರ್ಧನ ಚಲೋಧರ್ತ ಅಂತ ಕೃಷ್ಣನಿಗೆ ಹೆಸರು ಬಂತು. ಒಂದು ದಿನ ಗೋಪಾಲಕರೆಲ್ಲ ಕಾಡಿಗೆ ಬಂದಿದ್ದರು. ಕೃಷ್ಣ ಬಲರಾಮರು ಕೂಡ ಬಂದಿದ್ದರು. ಗೋಪಾಲಕರಿಗೆಲ್ಲ ಹಸಿವೆ ಪ್ರಾರಂಭ ಆಯಿತು ಅಂತೆ. ಹಸಿವೆ ಆಯಿತು.
ಕೃಷ್ಣನ ಬಳಿಗೆ ಹೋಗಿ ಕೇಳುತ್ತಾರೆ, ಕೃಷ್ಣ, ನಮಗೆಲ್ಲ ಬಹಳ ಹೊಟ್ಟೆ ಹಸಿದಿದೆ. ಕೃಷ್ಣ ಹೇಳಿದ, ಇಲ್ಲೇ ಸ್ವಲ್ಪ ದೂರದಲ್ಲಿ ಆಂಗಿರಸ ಋಷಿಗಳು ದೊಡ್ಡ ಒಂದು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಅವರ ಬಳಿಗೆ ಹೋಗಿ ಕೇಳಿರಿ. ಬಲರಾಮನಿಂದ ಸಹಿತನಾದಂಥ ಕೃಷ್ಣ ಬಂದಿದ್ದಾನೆ. ಅವರಿಗೆಲ್ಲ ಅವರ ಒಟ್ಟಿಗೆ ಅವನ ಗೆಳೆಯರೆಲ್ಲ ಬಂದಿದ್ದಾರೆ. ಅವರಿಗೆ ಹೊಟ್ಟೆ ಹಸಿದಿದೆ, ಏನಾದರೂ ಕೊಡಿ ಅಂತ ಕೇಳಿ ಅಂತ ಗೋಪಾಲಕರನ್ನು ಕಳಿಸಿದ. ಕೃಷ್ಣ ಹೇಳಿದಾಗೆ ಈ ಗೋಪಾಲಕರು ಹೋದರು. ಆಂಗಿರಸರು ಯಜ್ಞದನ್ನು ಮಾಡುತ್ತಾ ಇದ್ದರು. ಇವರು ಕೃಷ್ಣ ಹೇಳಿದಾಗೆ ಹೇಳಿದ್ರು. ಆಗ ಋಷಿಗಳೆಲ್ಲ ಹೇಳ್ತಾರೆ, ಈಗಷ್ಟೇ ಯಜ್ಞ ಪ್ರಾರಂಭ ಆಗಿದೆ, ಇನ್ನೂ ಹವಿಸ್ಸನ್ನು ಯಜ್ಞದಲ್ಲಿ ಅರ್ಪಣೆ ಮಾಡಬೇಕು, ಅಡಿಗೆ ಎಲ್ಲ ನೈವೇದ್ಯ ಮಾಡಬೇಕು, ಆನಂತರದಲ್ಲಿ ಕೊಡುತ್ತೇವೆ ಬೇಕಾದರೆ, ಈಗ ಇಲ್ಲ ಅಂತ ಹೇಳಿ ಕಳಿಸಿದ್ರು ಅಂತ. ಈ ಗೋಪಾಲಕರು ಕೃಷ್ಣನ ಮುಂದೆ ಬಂದು ಹಾಗೆ ಹೇಳಿದ್ರು. ಕೃಷ್ಣ ಹೇಳ್ತಾನೆ, ನೀವೆಲ್ಲ ತಪ್ಪು ಮಾಡಿದ್ರಿ. ಆಂಗಿರಸ ಋಷಿಗಳ ಬಳಿಗೆ ಹೋಗಿ ಕೇಳುವುದಲ್ಲ, ಆ ಎಲ್ಲ ಋಷಿಗಳ ಪತ್ನಿಯರು ಒಳಗೆ ಅಡಿಗೆ ಮಾಡ್ತಾ ಇದ್ದಾರೆ, ಅವರ ಬಳಿಗೆ ಹೋಗಿ ಕೇಳಿರಿ ಅಂತ ಹೇಳಿದೆ. ಆ ಗೋಪಾಲಕರು ಹಾಗೆ ಮಾಡಿದ್ರು. ಅಡಿಗೆ ಮನೆಯಲ್ಲಿ ಋಷಿ ಪತ್ನಿಯರೆಲ್ಲ ಸೇರಿಕೊಂಡು ಅಡಿಗೆ ಮಾಡ್ತಾ ಇದ್ದರಂತೆ. ಅವರ ಬಳಿಗೆ ಹೋಗಿ ಗೋಪಾಲಕರು ಹೇಳಿದ್ರು, ಬಲರಾಮ ಸಹಿತನಾದಂಥ ಕೃಷ್ಣ ಗೆಳೆಯರ ಜೊತೆಯಲ್ಲಿ ಎಲ್ಲ ಬಂದಿದ್ದಾನೆ, ಬಹಳ ಹಸಿದಿದೆ ಅಂತೆ, ಅವರಿಗೆ ಏನಾದರೂ ಕೊಡಬೇಕಂತೆ ಅಂತ. ಈ ಋಷಿ ಪತ್ನಿಯರಿಗೆ ಸಂತೋಷವೋ ಸಂತೋಷ ಅಂತ, ಎಲ್ಲಿಲ್ಲದ ಸಂತೋಷ. ಕೃಷ್ಣ ಬಂದಿದ್ದಾನೆ, ನಾವು ಮಾಡಿದ್ದೇ ಅಡಿಗೆ ಅದು ಕೃಷ್ಣನಿಗೆ. ಅಂತಹ ಕೃಷ್ಣ ಸಾಕ್ಷಾತ್ ಬಂದು ಕೇಳ್ತಾ ಇದ್ದಾನೆ ಅಂದಮೇಲೆ ಎಲ್ಲ ಅಡಿಗೆ ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಸಿದ್ಧಪಡಿಸಿ ಅದನ್ನು ಕೃಷ್ಣನಿಗೆ ತೆಗೆದುಕೊಂಡು ಹೋಗಿ ಕೊಡಬೇಕು ಅಂತ ಹೊರಟರು ಅಂತೆ. ಒಬ್ಬ ಋಷಿ ನೋಡಿದ, ತನ್ನ ಪತ್ನಿಯನ್ನು ಓಡುತ್ತಾ ಇರೋದನ್ನು ನೋಡಿದ. ಆ ಋಷಿ ಹೋಗಿ ಬಲಾತ್ಕಾರವಾಗಿ ಅವಳನ್ನು ತಡಿತಾನೆ. ಅವಳಾದರೂ ಕೃಷ್ಣನ ಕಥೆಯನ್ನೆಲ್ಲ ಬಹಳಷ್ಟು ಕೇಳಿದ್ಲು. ಆ ಕೃಷ್ಣನ ಕಥೆಯನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಮನಸ್ಸಲ್ಲಿ ಕೃಷ್ಣನನ್ನೇ ಧ್ಯಾನ ಮಾಡ್ತಾ ಕರ್ಮದಿಂದ ಬಂದಂಥ ಈ ಶರೀರವನ್ನು ತ್ಯಾಗ ಮಾಡಿಯೇ ಬಿಟ್ಲಂತೆ. ಉಳಿದ ಋಷಿ ಪತ್ನಿಯರೆಲ್ಲ ಹೋಗಿ ಭಕ್ಷ್ಯ, ಭೋಜ್ಯ, ತೋಷ್ಯ, ಲೇಹ್ಯ ಎಂಬಂಥ 4 ವಿಧವಾದಂತಹ ಪದಾರ್ಥಗಳನ್ನೆಲ್ಲ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದರು. ಕೃಷ್ಣ ಅದನ್ನು ಗೋಪಾಲಕರನ್ನೆಲ್ಲ ಕೂಡಿಸಿ ತಾನು ಅವರಿಗೆ ಬಡಿಸಿ ಉಳಿದದ್ದನ್ನು ತಾನು ಸ್ವೀಕಾರ ಮಾಡಿದ. ಋಷಿಗಳೆಲ್ಲ ಯಾಗ ಮುಗಿಸಿ ಅಡಿಗೆ ಮನೆಗೆ ಊಟಕ್ಕೆ ಅಂತ ಬಂದರೆ ಅಲ್ಲಿ ಯಾರೂ ಇಲ್ಲ. ಹೋಗಿ ನೋಡುತ್ತಾರೆ, ಎಲ್ಲರೂ ಕೂಡ ಋಷಿ ಪತ್ನಿಯರು ಕೃಷ್ಣನ ಬಳಿಗೆ ಹೋಗಿದ್ದಾರೆ. ಇವರೆಲ್ಲ ಹೋದರು ಅಂತ. ಇವರಿಗೆ ಆಗ ಜ್ಞಾನೋದಯವಾಯಿತು. ಸಾಕ್ಷಾತ್ ಕೃಷ್ಣ ಬಂದ್ರೇ ನಾವು ಕೊಟ್ಟಿಲ್ಲ, ಇವರೆಲ್ಲ ಎಷ್ಟು ಪುಣ್ಯವನ್ನು ಮಾಡಿದ್ದಾರೋ ಏನೋ, ಇಂತಹ ಸ್ತ್ರೀಯರ ಸಂತತಿ ಸಾವಿರವಾಗಲಿ ಅಂತ ಅನುಗ್ರಹ ಮಾಡಿದ್ರಂತೆ. ಇಂತಹ ಕೃಷ್ಣನಿಗೆ ಸಮರ್ಪಣೆ ಮಾಡಿದಂತಹ ಈ ಋಷಿ ಪತ್ನಿಯರೆಲ್ಲ ಮುಂದೆ ಮೋಕ್ಷವನ್ನೇ ಪಡೆದರು ಅಂತ ಕತೆ ಬರ್ತದೆ. ಕೃಷ್ಣ ವೇಣುನಾದವನ್ನು ಮಾಡ್ತಾ ಇದ್ದ. ಯಾವಾಗ ವೇಣುನಾದವನ್ನು, ಕೊಳಲನ್ನು ಊದಿದಾಗ ಎಲ್ಲ ಗೋಪಿಕೆಯರು ಬಂದು ಕೃಷ್ಣನ ಬಳಿ ನಿಲ್ಲುತ್ತಾ ಇದ್ದರಂತೆ. ಕೃಷ್ಣ ಅವರೊಟ್ಟಿಗೆ ಸೇರಿಕೊಂಡು ಕೊಳಲಿನ ನಾದವನ್ನು ಮಾಡುತ್ತಾ ಇದ್ದ. ಒಮ್ಮೆ ಈ ಗೋಪಿಕೆಯರಿಗೆ ಬಹಳ ಒಂದು ಮದ ಬಂತು, ಅಹಂಕಾರ. ನಾವೆಲ್ಲ ಎಷ್ಟು ಧನ್ಯರು ಅಂತ, ನಮ್ಮಿಂದ ಈ ಕೃಷ್ಣನಿಗೆ ಎಷ್ಟು ಸಂತೋಷ ಸಿಗ್ತಾ ಇದೆ ಅಂತ ಅಂದುಕೊಂಡ್ರು ಅಂತೆ. ಇವರು ಇಷ್ಟು ಅಂದುಕೊಂಡಿದ್ದೇ ತಡ ಇವರ ಗರ್ವವನ್ನು ಹೋಗಲಾಡಿಸಬೇಕು ಅಂತ ಕೃಷ್ಣ ಅಲ್ಲಿಯೇ ಮಾಯವಾಗಿ ಬಿಟ್ಟಂತೆ, ಅಂತರ್ಧಾನವನ್ನು ಹೊಂದಿದ.
ಗೋಪಿಕೆಯರೆಲ್ಲ ಚಡಬಡಿಸಿದ್ರು, ಎಲ್ಲಿ ಕೃಷ್ಣ ಎಲ್ಲಿ ಕೃಷ್ಣ ಅಂತ. ಎಲ್ಲಿಯೂ ಕೃಷ್ಣ ಕಾಣದಾದಾಗ ಆ ಗೋಪಿಕೆಯರೆಲ್ಲ ಸೇರಿ ಒಂದು ಗೀತೆಯನ್ನು ಹಾಡಿದ್ರು ಅಂತ. ಅದೇ ಗೋಪಿ ಗೀತೆ ಅಂತ ಆ ಸ್ತೋತ್ರಕ್ಕೆ ಹೆಸರು ಬಂತು. ಜಯತಿ ತೇಧಿಕಂ ಜನ್ಮನ ವ್ರಜ ಶ್ರಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿ ಧೃತಾಸವ ಸ್ತ್ವಾಂ ವಿಚಿನ್ವತೆ. ತುಂಬ ದೊಡ್ಡದಾದಂಥ ಒಂದು ಸ್ತೋತ್ರ ಅದು ಗೋಪಿ ಗೀತೆ ಅಂತ ಪ್ರಸಿದ್ಧಿಯನ್ನು ಹೊಂದಿದೆ. ಅಂತಹ ಸ್ತೋತ್ರವನ್ನು ಎಲ್ಲ ಗೋಪಿಕೆಯರು ಮಾಡಿದಾಗ ಕೃಷ್ಣ ಮತ್ತೆ ಪ್ರಸನ್ನನಾಗಿ ಎದುರುಗಡೆ ಬಂದ ಅಂತ. ತಾಸಾಂ ಆವಿರಭೂಚೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮತಃ. ಸಾಕ್ಷಾತ್ ಮನ್ಮಥನಂತೆ ಇರುವಂಥ ಕೃಷ್ಣ ಮನ್ಮಥನಿಗೂ ಮನ್ಮಥನಂತೆ ಇರುವ, ಮನ್ಮಥನ ಉದಾಹರಣೆ ಅವನಿಗೆ ಕೊಡಲಿಕ್ಕೆ ಇಲ್ಲ, ಮನ್ಮಥನಿಗೂ ಮನ್ಮಥ ಕೃಷ್ಣ. ಅಂತಹ ಕೃಷ್ಣ ಅವರ ಮುಂದೆ ಪ್ರತ್ಯಕ್ಷನಾದ. ಎಲ್ಲರೂ ಸೇರಿ ಕೃಷ್ಣನ ಒಟ್ಟಿಗೆ ನರ್ತನವನ್ನು ಮಾಡಿದ್ದರು, ರಾಸಕ್ರೀಡೆಯನ್ನು ಆಡಿದ್ದರು. ಪರೀಕ್ಷಿತ್ ರಾಜ ಶುಕ ಮಹರ್ಷಿಗಳಲ್ಲಿ ಪ್ರಶ್ನೆಯನ್ನು ಮಾಡಿದ ಅಂತ. ಏನು ಪ್ರಶ್ನೆ? ಕೃಷ್ಣನ ಅವತಾರ ಆಗಿದ್ದು ಯಾಕೆ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣನ ಮಾತು. ಎಲ್ಲಿ ಅಧರ್ಮ ತಾಂಡವವಾಗ್ತಾ ಇದೆಯೋ ಅಲ್ಲಿ ನಾನು ಬರುತ್ತೇನೆ ಅಂತ. ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯೇತ ರತ್ಸ್ಯತ ಅವತೀರ್ಣೋ ಹಿ ಭಗವಾನ್ ಅಂಶೇನ ಜಗದೀಶ್ವರ. ಅರ್ಥಾತ್ ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಕೃಷ್ಣನ ಅವತಾರ ಆಗಿತ್ತು. ಹಾಗಾದರೆ ಅಂತಹ ಕೃಷ್ಣ ಧರ್ಮ ಸಂಸ್ಥಾಪನೆ ಮಾಡಬೇಕಿತ್ತು. ಕೃಷ್ಣ ಏನು ಅಧರ್ಮವನ್ನು ಮಾಡಿದ? ಯಾರೋ ಪರಸ್ತ್ರೀಯರ ಒಟ್ಟಿಗೆ ನರ್ತನವನ್ನು ಮಾಡಿದ, ಅವರ ಸಂಘವನ್ನು ಮಾಡಿದ, ಅವರ ಸ್ಪರ್ಶನವನ್ನು ಮಾಡಿದ. ಇದೆಲ್ಲ ಅಧರ್ಮ ಅಲ್ವಾ ಅಂತ ಪರೀಕ್ಷಿತನಿಗೆ ಗೊತ್ತಿದೆ. ಕೃಷ್ಣ ದೋಷ ದೂರ ಅಂತ. ಆದರೂ ಜಗತ್ತಿಗೆ ಗೊತ್ತಾಗಲಿ ಅಂತ ಪ್ರಶ್ನೆ ಮಾಡಿದ ಅಂತ. ಶುಕಾಚಾರ್ಯರು ಉತ್ತರವನ್ನು ಹೇಳ್ತಾ ಇದ್ದಾರೆ. ಧರ್ಮ ವ್ಯತಿಕ್ರಮೋ ದೃಷ್ಟ ಈಶ್ವರಾಣಾಂ ಚ ಸಾಹಸಂ ತೇಜೀಯಸಾಂ ನ ದೋಷಾಯ ವನ್ನೇ ಸರ್ವಭುಜೋ ಯತ. ಕೃಷ್ಣ ಮಹಾನ್ ತೇಜಸ್ವಿ, ಇದೆಲ್ಲ ಅವನಿಗೆ ದೋಷವೇ ಅಲ್ಲ ಅಂತ. ಕೃಷ್ಣನಿಗೆ ದೋಷ ಅಲ್ಲ ಸರಿ, ಕೃಷ್ಣನ ಒಟ್ಟಿಗೆ ಇವರೆಲ್ಲ ಪರಸ್ತ್ರೀಯರು ಅರ್ಥಾತ್ ಋಷಿ ಪತ್ನಿಯರು, ಗೋಪಾಲಕರ ಪತ್ನಿಯರೆಲ್ಲ ಬಂದಿದ್ದರಲ್ಲ, ಅವರಿಗೆ ದೋಷ ಆಗೋದಿಲ್ಲ ಅಂದರೆ ಅವರಿಗೂ ದೋಷ ಅಲ್ಲ ಅಂತ. ಅವರು ಯಾರು ಕೂಡ ನಿಜವಾದ ಗೋಪಿಕೆಯರಲ್ಲ, ಎಲ್ಲರೂ ಕೂಡ ಅಪ್ಸರ ಸ್ತ್ರೀಯರು. ಅವರೆಲ್ಲ ಬಂದಿದ್ದಾರೆ ಗೋಪಿಕೆಯರಾಗಿ. ಅವರ ಒಳಗೆ ಲಕ್ಷ್ಮಿಯ ಸನ್ನಿಧಾನ ಅಂತೆ. ಕೃಷ್ಣನಿಗೆ ಪರಪತ್ನಿಯರ ಅಥವಾ ಪರಸ್ತ್ರೀಯರ ಸಂಘ ಆಗುವುದೇ ಇಲ್ಲ, ಕೇವಲ ಲಕ್ಷ್ಮಿಯ ಸಂಘ ಮಾತ್ರ. ಕೃಷ್ಣನಿಗೆ ಲಕ್ಷ್ಮಿಯ ಸಂಘವೂ ಕೂಡ ಬೇಡ. ಯಾಕೆ? ಅವ ಸ್ವರಮಣ ಅಂತ. ಯಾರ ಅಪೇಕ್ಷೆಯೂ ಕೂಡ ಇಲ್ಲದವ ಅದು ಕೃಷ್ಣ ಭಗವಂತ. ಆದರೂ ಕೂಡ ಈ ಪ್ರಶ್ನೆ ಬಂದೇ ಬರ್ತದೆ ಅಂತ ಪರೀಕ್ಷಿತ್ ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ದೇವಾನುದೇವತೆಗಳು ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ನಾವು ಮಾಡುವುದು ತರವಲ್ಲ. ಅವರು ಮಾಡಿದರೆ ಬೇಕಾದರೆ ಮಾಡಲಿ, ಆದರೆ ನಾವು ಮಾಡಬಾರ್ದು. ನೈತತ್ ಸಮಾತರೇ ಜಾತು ಮನಸಾಪಿ ಹೆನೀಶ್ವರ ವಿನಶ್ಯತ್ತಿ ಆಚರನ್ ಮೌಢ್ಯಾತ್ ಯಥಾ ರುದ್ರೋಬ್ಜಿಜಂ ವಿಷಂ. ಅದು ಅವರಿಗೆ ದೋಷ ಅಲ್ಲ, ಅವರನ್ನು ನೋಡಿ
ಮನುಷ್ಯರೆಲ್ಲ ಸಾಮಾನ್ಯ ಮನುಷ್ಯರು ಮಾಡಿದ್ದರೆ ಅದಕ್ಕೆ ಮಾಡಬಾರದು. ರುದ್ರದೇವರು ಏನು ಮಾಡಿದ್ದರು? ವಿಷಪಾನ ಮಾಡಿದ್ದರು. ರುದ್ರದೇವರು ವಿಷಪಾನ ಮಾಡಿದ್ದರು ಅಂತೇಳಿ ನಾವು ಮಾಡಲಿಕ್ಕೆ ಹೋದರೆ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಉಳಿಯುವುದಿಲ್ಲ ನಾವು. ಆದ್ದರಿಂದಲೇ ಈಶ್ವರಾನಾಂ ವಚಸ್ಸತ್ಯಂ ತಥೈವ ಆಚರಿತಂ ಕ್ವಚಿತ್. ಕೆಲವೊಂದು ಕಡೆ ಮಾಡಿದ್ದನ್ನು, ಹೇಳಿದ್ದನ್ನು ಅದನ್ನು ಮಾತ್ರ ಮಾಡಬೇಕು. ಮಾಡಿಯೂ ಏನು ಹೇಳಿದ್ದಾನೆ ಅದನ್ನು ಮಾತ್ರ ನಾವು ಮಾಡಬೇಕು. ಕೃಷ್ಣ ಮಾಡಿದ ಅಂತ ನಾವು ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ಮಾಡುವುದಾದರೆ ಕೃಷ್ಣ ಮೊದಲು ಮಾಡಿದ್ದು ಏನು? ಪೂತನ ಜೀವಿತ ಹರಹ ಅಂತ. ಪೂತನೆಯ ವಿಷದ ಹಾಲನ್ನು ಪಾನ ಮಾಡಿದ. ಹಾಗೇನಾದರೂ ನಾವು ಕೂಡ ಮುಂದಿನ ರಾಸಕ್ರೀಡೆ ಇತ್ಯಾದಿಗಳನ್ನು ಮಾಡುವುದಾದರೆ ಮೊದಲು ವಿಷಪಾನವನ್ನು ಮಾಡಿ ನಂತರದಲ್ಲಿ ಉಳಿದ್ರೆ ಮೊದಲಾದ ಕೆಲಸವನ್ನು ಮಾಡಬಹುದು ಅಂತ. ಆದ್ದರಿಂದಲೇ ಒಂದು ಮಾತು ಪ್ರಸಿದ್ಧವಾದದ್ದು, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ. ರಾಮ ನಡೆದು ತೋರಿಸಿದ್ದಾನೆ, ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು, ಹೇಗೆ ಮಾಡಬೇಕು ಇದನ್ನು ರಾಮ ಮಾಡಿ ತೋರಿಸಿದ್ದಾನೆ. ಅದನ್ನು ನಾವು ಮಾಡಬೇಕು. ರಾಮ ಎಲ್ಲಿಯೂ ಹೇಳಿದ್ದಿಲ್ಲ, ಎಲ್ಲವನ್ನು ಕೂಡ ಮಾಡಿ ತೋರಿಸಿದ್ದು ಮಾತ್ರ. ಕೃಷ್ಣ ಹೇಳಿದಂತೆ ನಾವು ಮಾಡಬೇಕು. ಗೀತೆಯನ್ನು ಉಪದೇಶ ಮಾಡಿದ್ದಾನೆ, ಗೀತೆಯಲ್ಲಿ ಏನೆಲ್ಲ ಹೇಳಿದ್ದಾರೆ ಅದನ್ನು ನಾವು ಮಾಡಬೇಕು. ಮತ್ತು ಎಲ್ಲಿ ಮಾಡಿದ್ದನ್ನು ಎಲ್ಲಿ ಹೇಳಿದ್ದಾನೆ ಅದನ್ನು ಮಾತ್ರ ಮಾಡಬೇಕು. ಹೀಗೆ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಅಷ್ಟಾಗಿಯೂ ಕೂಡ ಈ ಪ್ರಶ್ನೆಯನ್ನು ಪರಸ್ತ್ರೀಯರನ್ನು ಕೃಷ್ಣ ಕರ್ಕೊಂಡು ಹೋದ ಅಂತ ನಾವೆಲ್ಲ ಹೇಳ್ತಾ ಇದ್ದೇವೆ. ಆದರೆ ಅವರವರ ಗಂಡಂದಿರೇ ಹೇಳಿಲ್ಲ ಅಂತ. ಯಾಕೆಂದರೆ ಯಾರಿಗೂ ಅಂಥದ್ದು ಅನುಭವವೇ ಆಗಿಲ್ಲ. ಅವರವರ ಪತ್ನಿಯರೆಲ್ಲ ಅವರವರ ಒಟ್ಟಿಗೆ ಇದ್ದರು ಅಂತ. ಹಾಗಾದರೆ ಅದೆಲ್ಲ ಯಾರು? ಅದೆಲ್ಲ ದೇವತೆಗಳು, ಅಪ್ಸರಾ ಸ್ತ್ರೀಯರೆಲ್ಲ ಇದ್ದಿದ್ದು. ಅವರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದ್ದಿದ್ದು. ಈ ರೀತಿಯಾಗಿ ರಾಸಕ್ರೀಡೆಯ ಬಗ್ಗೆ ಯಾವುದೇ ಒಂದು ಅಪಚಾರವನ್ನು ಮಾಡಬಾರದು. ಈ ಭಾಗವತ ಕೃಷ್ಣನ ನಿರ್ದುಷ್ಟತ್ವವನ್ನು ಪ್ರತಿಪಾದನೆ ಮಾಡ್ತಾನೆ. ಯಾಕೆ ಅಂದರೆ ಅರ್ಥೋಯಂ ಬ್ರಹ್ಮಸೂತ್ರಾಣಂ, ವೇದವ್ಯಾಸರಿಂದ ರಚಿತವಾದಂತಹ ಬ್ರಹ್ಮಸೂತ್ರದ ಅರ್ಥವೇ ಶ್ರೀಮದ್ ಭಾಗವತ. ಆದ್ದರಿಂದ ಕೃಷ್ಣ ದೋಷ ದೂರ ಅಂತ ಈ ಭಾಗವತ ಪ್ರತಿಪಾದನೆ ಮಾಡ್ತದೆ. ಮಾತ್ರವಲ್ಲ, ಶುಕಾಚಾರ್ಯರು ಹೇಳ್ತಾರೆ, ಈ ರಾಸಕ್ರೀಡೆಯ ಏನು ಒಂದು ಭಾಗ ಇದೆ ಅದನ್ನು ಯಾರು ಕೇಳ್ತಾರೋ ಅವರ ಹೃದ್ರೋಗ ಏನಿದೆ ಅದು ಪರಿಹಾರವಾಗಿ ಬಿಡುತ್ತದೆ ಅಂತ. ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ಹೃದ್ರೋಗಮಾಶ್ವಪಹಿನೋತ್ಯಚಿರೇಣ ಧೀರ. ಏನಾದರೂ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಈ ರಸಕ್ರೀಡೆಯನ್ನು ಕೇಳಬೇಕು ಅಂತ. ಆಗ ಎಲ್ಲ ಹೃದಯದ ಕಾಯಿಲೆಗಳು ಪರಿಹಾರವಾಗಿ ಬಿಡುತ್ತದೆ. ಇಷ್ಟೆಲ್ಲ ರಾಸಕ್ರೀಡೆ ಎಲ್ಲ ಆಯಿತು. ನಂತರದಲ್ಲಿ ನಾರದರು ಬಂದು ಮಥುರಾ ಪಟ್ಟಣದಲ್ಲಿ ಕಂಸನ ಮುಂದೆ ಹೋಗಿ ಎಲ್ಲ ವಿಷಯವನ್ನು ಹೇಳಿಬಿಟ್ರು. ನೀನು ಆಗನಿಂದ 8ನೇ ಗರ್ಭ ಎಲ್ಲಿ ಬೆಳೀತಾ ಇದೆ ಅಂತ ಕಾಯುತ್ತಾ ಇದೆಯಲ್ಲ, ಅನ್ವೇಷಣೆ ಮಾಡ್ತಾ ಇದೆಯಲ್ಲ, ಅದು ವೃಂದಾವನದಲ್ಲಿ ಬೆಳೀತಾ ಇದೆ. ಆ ಕೃಷ್ಣನೇ ಅದು, ಅವನೊಟ್ಟಿಗೆ ಬಲರಾಮ ಕೂಡ ಇದ್ದಾನೆ. ಹೀಗೆ ಕೃಷ್ಣ ಬಲರಾಮರ ಚರಿತ್ರೆಯನ್ನೆಲ್ಲ ನಾರದರು ಕಂಸನಿಗೆ ಹೋಗಿ ಹೇಳಿದ್ದರು. ಕಂಸನಿಗೆ ಗೊತ್ತಾಯಿತು. ಈ ಕೃಷ್ಣ ಬಲರಾಮರ ಪರಾಕ್ರಮವೂ ಗೊತ್ತಾಯಿತು. ಇನ್ನು ಅವರನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ತೀರ್ಮಾನ ಮಾಡಿದ. ಅವರನ್ನು ಕರೆಸಬೇಕು. ಹಾಗೆ ಕರೆದರೆ ಬರುವವರಲ್ಲ ಅವರು. ಒಂದು ಬಿಲ್ಲು ಹಬ್ಬವನ್ನು ನಿಮಿತ್ತ ಮಾಡಿಕೊಂಡ. ಬಿಲ್ಲು ಹಬ್ಬ ಅದನ್ನು ನಿಮಿತ್ತ ಮಾಡಿಕೊಂಡು ಅಕ್ರೂರರನ್ನು ಕಳಿಸಿದ ಅಂತ. ಅವರಿಬ್ಬರನ್ನು ಕರ್ಕೊಂಡು ಬಾ ಅಂತ. ಅಕ್ರೂರ ಹೊರಟ. ಅಕ್ರೂರನಿಗೆ ಗೊತ್ತಿದೆ, ಕೃಷ್ಣನನ್ನು ಸಂಹಾರ ಮಾಡಲಿಕ್ಕೆ ನನ್ನನ್ನು ಕಳಿಸಿದ್ದಾನೆ,
ಅವನನ್ನು ಕರ್ಕೊಂಡು ಬರುವ ಸಲುವಾಗಿ ಕಳಿಸಿದ್ದಾನೆ. ಆದರೂ ಕೃಷ್ಣನ ದರ್ಶನ ಆಗ್ತದಲ್ಲ. ಅಂದುಕೊಂಡಂತೆ ಕೃಷ್ಣನಿಗೆ ಎಲ್ಲಿ ಸಾವು, ನನಗೆ ಕೃಷ್ಣನ ದರ್ಶನ ಆಗ್ತದೆ ಅಲ್ಲ ಅಂತ ಹೇಳಿ ಹೊರಟ. ವೃಂದಾವನಕ್ಕೆ ಅಕ್ರೂರ ಬಂದಿದ್ದಾನೆ. ಕೃಷ್ಣ ತಿರುಗಾಡಿದ ಜಾಗವನ್ನು ನೋಡಿದ ಅಂತೆ. ಆ ಜಾಗವನ್ನು ನೋಡಿ ಅಲ್ಲಿಯೇ ಉರುಳಾಡಿದಂತೆ. ಕೃಷ್ಣನ ಪಾದ ಬಿದ್ದ ಜಾಗ ಇದು, ಈ ಜಾಗದಲ್ಲಿ ಆ ಮಣ್ಣು ನನ್ನ ಮೈಯನ್ನು ಮೆತ್ತಬೇಕು ಅಂತ ಹೇಳಿ ಆ ಜಾಗದಲ್ಲೇ ಉರುಳಾಡಿದ. ಅಷ್ಟು ಕೃಷ್ಣನ ಭಕ್ತ ಅಕ್ರೂರ. ಹೋಗಿ ಹೇಳಿದ ಕೃಷ್ಣನನ್ನು, ನಿನ್ನ ಮಾವ ನಿನ್ನನ್ನು ಕರಿತಾ ಇದ್ದಾರೆ, ಬಲಿರಾಮ ಮತ್ತು ನೀನು ಇಬ್ಬರು ಬರಬೇಕಂತೆ ಅಂತ. ಅವರಿಬ್ಬರು ಹೌದಾ ಅಂತ ಹೇಳಿ ಹೊರಟರು. ನಾರದರ ಒಟ್ಟಿಗೆ ಹೊರಟರು. ಅಲ್ಲಿರುವ ಗೋಪಿಕೆಯರು ಯಾರೂ ಬಿಡ್ತಾ ಇಲ್ಲ ಅಂತ, ನೀನು ಹೋಗಬಾರದು ಕೃಷ್ಣ ಅಂತ. ಆದರೂ ಅವರಿಂದ ತಪ್ಪಿಸಿಕೊಂಡು ಹೊರಟ. ದಾರಿಯಲ್ಲಿ ಒಬ್ಬ ಅಗಸ ಸಿಕ್ಕಿದ. ಆ ಅಗಸ ಅಂತ ಹೇಳಿದರೆ ಕಂಸನ ಬಟ್ಟೆಯನ್ನು ಒಗೆಯುವವ. ಕೃಷ್ಣ ಹೇಳಿದ, ನಮಗೂ ಒಂದು ಬಟ್ಟೆ ಕೊಡುವಂತ. ಅವ ಕೊಡುವುದಿಲ್ಲ ಅಂತ ಹೇಳ್ಬೋದಿತ್ತು, ಆದರೆ ನಿಮ್ಮಂತಹ ಗೋವನ್ನು ಕಾಯುವವರಿಗೆ ಈ ಬಟ್ಟೆಯಲ್ಲಿ ಯಾಕೆ ಬೇಕು ಅಂತ ಹೀಗೆ ಮಾತನಾಡಿದ. ಕೃಷ್ಣ ಬಲರಾಮರು ಇಬ್ಬರು ಸೇರಿ ಅವನನ್ನು ಕೊಂದೇ ಬಿಟ್ಟರು ಅಂತ. ಅಸುರಾವೇಶವು ಅವನಲ್ಲಿತ್ತು, ಅದರಿಂದ ಕೊಂದರು. ಸ್ವಲ್ಪ ಮುಂದೆ ಬಂದಾಗ ಒಬ್ಬಳು ಸೈರಂಧ್ರಿ ಅಂತ, ಕುಬ್ಜೆ, ತ್ರಿವಕ್ರೆ ಅಂತ ಹೆಸರು ಅವಳದ್ದು. ಅವಳು ಸಿಕ್ಕಿದ್ಲು. ಕುತ್ತಿಗೆ, ಎದೆ ಮತ್ತು ಸೊಂಟದ ಭಾಗದಲ್ಲಿ ವಕ್ರವಾಗಿತ್ತು ಅಂತೆ. ಅದರಿಂದ ಅವಳಿಗೆ ಹೆಸರು ತ್ರಿವಕ್ರೆ ಅಂತ. ಯಾವಾಗಲೂ ಗಂಧವನ್ನು ತೇದಿ ಅದಕ್ಕೆ ಪರಿಮಳ ದ್ರವ್ಯವನ್ನೆಲ್ಲ ಸೇರಿಸಿ ತೇದಿ ಅದನ್ನು ಕಂಸನಿಗೆ ಕೊಡುವವಳು. ಕೈಯಲ್ಲಿ ಗಂಧವನ್ನೆಲ್ಲ ಇಟ್ಟುಕೊಂಡಿದ್ದಾಳೆ. ಕಂಸನಿಗೆ ಕೊಡಬೇಕು ಅಂತ ಹೋಗ್ತಾ ಇದ್ದಾಳೆ. ಕೃಷ್ಣ ಅವಳನ್ನು ಕರೆದು ಮಾತನಾಡಿಸಿದ. ಆ ಗಂಧ ಇಲ್ಲ, ನನಗೆ ಕೊಡುವ ಅಂತ ಹೇಳಿದಾಗ ಆ ತ್ರಿವಕ್ರೆ ಎಲ್ಲ ಗಂಧವನ್ನು ಕೂಡ ಕೃಷ್ಣನಿಗೆ ಕೊಟ್ಟು ಬಿಟ್ಲಂತೆ. ಕೃಷ್ಣ ಪ್ರಸನ್ನನಾದ. ಒಂದು ಕಾಲಿನಿಂದ ಅವಳ ಕಾಲನ್ನು ಒತ್ತಿದ, ಕೈಯಿಂದ ಗಲ್ಲವನ್ನು ಮೇಲಕ್ಕೆ ಎತ್ತಿದ ಅಂತೆ. ಕೆಳಗಿಂದ ಕೆಳಗೆ ಒತ್ತಿದ, ಕೆಳಗಿನ ಪಾದವನ್ನು ಗಲ್ಲವನ್ನು ಮೇಲಕ್ಕೆ ಎತ್ತಿದ. 3 ಕಡೆ ವಕ್ರವಾಗಿದ್ದವಳು ಸರಿಯಾಗಿ ಬಿಟ್ಲಂತೆ. ಅಷ್ಟು ಸುಂದರಿಯಾದ್ಲು. ಕೃಷ್ಣನಿಗೆ ನಮಸ್ಕಾರ ಮಾಡಿದ್ಲು. ಕೃಷ್ಣ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹೋಗಬೇಕು ನೀನು ಅಂತ ಕೇಳಿಕೊಂಡ್ಳು. ಕೃಷ್ಣ ಹೇಳಿದ, ಹೋಗುವ ಕೆಲಸ ಅದು ಬಹಳ ಮುಖ್ಯವಾದ ಕೆಲಸ, ಅದನ್ನು ಮುಗಿಸಿ ಬರ್ತೇನೆ ಅಂತ ಹೇಳಿದ. ಮತ್ತೆ ಮುಗಿಸಿ ಅಲ್ಲಿಗೆ ಹೋಗ್ತಾನೆ. ಅವಳಲ್ಲಿಯೂ ಕೂಡ ಒಂದು ಮಗುವನ್ನು ಕೃಷ್ಣ ಪಡ್ಕೊಂಡಿದ್ದಾನೆ. ವಿಶೋಕ ಅಂತ ಅವನ ಹೆಸರು. ಅವನು ಮುಂದೆ ಯುದ್ಧದಲ್ಲಿ ಭೀಮಸೇನನಿಗೆ ಸಾರಥಿ ಆಗ್ತಾನೆ ಅಂತ. ಭೀಮಸೇನನಿಗೆ ಸಾರಥ್ಯ, ಅರ್ಜುನನಿಗೆ ಕೃಷ್ಣನ ಸಾರಥ್ಯ, ಅಣ್ಣ ತಮ್ಮಂದಿರಿಗೆ ಅಪ್ಪ ಮಗನ ಸಾರಥ್ಯ ಅಂತ. ಹೀಗೆ ಆ ತ್ರಿವಕ್ರೆಗೆ ಅನುಗ್ರಹ ಮಾಡಿದ್ದಾನೆ. ಕುಬ್ಜ ಗಂಧಾನು ಲಿಪ್ತಾಂಗ. ಸಾಯಂಕಾಲ ಆಗಿತ್ತು. ಬಿಲ್ಲು ಹಬ್ಬಕ್ಕೆ ಒಂದು ಬಿಲ್ಲನ್ನು ಇಟ್ಟಿದ್ದರು ಅಂತೆ, ಧನುಸ್ಸು. ಹೋದ ಕೂಡಲೇ ಮಾಡಿದ ಕೆಲಸ ಅದೇ. ಆ ಬಿಲ್ಲನ್ನು ಕೃಷ್ಣ ತುಂಡು ಮಾಡಿಬಿಟ್ಟಂತೆ. ಅದರದ್ದು ಸ್ಫೋಟ ಶಬ್ದ ಅದು ಕಂಸನಿಗೆ ಅಲ್ಲಿ ಕೇಳಿತು. ಆ ರಾತ್ರಿ ಇಡೀ ಅವನಿಗೆ ನಿದ್ರೆ ಬಂದಿಲ್ಲ ಅಂತೆ. ಬೇಡವಾದ ಕನಸೇ ಬೀಳ್ತಾ ಇತ್ತು. ನನಗೆ ಏನೋ ತೊಂದರೆ ಇದೆ ಅಂತ. ಯಾರೋ ಹೇಳಿದ್ರು, ಕೃಷ್ಣ ಬಲರಾಮರು ಬಂದಿದ್ದಾರೆ, ಬಿಲ್ಲನ್ನೇ ತುಂಡು ಮಾಡಿದ್ದಾರೆ ಅಂತ. ಮರುದಿನ ಬೆಳಿಗ್ಗೆ ಒಂದು ದೊಡ್ಡ ಆನೆಯನ್ನು ಅಲ್ಲಿ ಇರಿಸಿದ್ದಾರೆ ಅಂತ. ಕೃಷ್ಣನ ಪ್ರವೇಶ ಆಗಬಾರದು ಅಂತ. ಕುವಲಯ ಪೀಡ ಅಂತ ಆನೆಗೆ ಹೆಸರು. ಕುವಲಯ ಪೀಡ ಅಂತ. ಎಷ್ಟು ಶಕ್ತಿ ಆನೆಗೆ ಅಂದರೆ 1,000 ಆನೆಗಳಿಗೆ ಎಷ್ಟು ಬಲವೋ ಅಷ್ಟು ಬಲ ಆ ಒಂದು ಆನೆಗೆ ಇತ್ತು. ಅಂತಹ ಆನೆಯನ್ನು ಸಾಕ್ತಾ ಇದ್ದ ಕಂಸ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಆನೆಯನ್ನು ಇಟ್ಟಿದ್ದಾನೆ ದ್ವಾರದಲ್ಲಿಯೇ. ಕೃಷ್ಣ ಆ ಆನೆಯನ್ನೇ ಕೊಂದು ಬಿಟ್ಟ ಅಂತೆ.
ಇನ್ನಿಬ್ಬರು ಮಲ್ಲರನ್ನು ಇಟ್ಟಿದ್ದ. ದ್ವಾರವನ್ನು ದಾಟಿ ಒಳಗೆ ಬರುವಾಗ ಇಬ್ಬರು ಮಲ್ಲರು, ಒಬ್ಬ ಚಾಣೂರ, ಇನ್ನೊಬ್ಬ ಮುಷ್ಟಿಕ ಅಂತ. ಮುಷ್ಟಿಕಾಸುರ, ಇನ್ನೊಬ್ಬ ಚಾಣೂರ. ಆ ಮುಷ್ಟಿಕಾಸುರನನ್ನು ಬಲರಾಮ ಕೊಂದುಬಿಟ್ಟ. ಅವ ಮಲ್ಲ ಯುದ್ಧದಲ್ಲಿ ಬಹಳ ನಿಪುಣ ಬಲರಾಮ. ಕೃಷ್ಣ ಚಾಣೂರನನ್ನು ಹಿಡ್ಕೊಂಡ. ಕಾಲಿನಲ್ಲಿ ಕೈಯನ್ನು ಹಾಕಿ ತನ್ನ ಕೈಯಿಂದ ಕಾಲನ್ನು ಹಿಡಿಕೊಂಡು ಗರ 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 ಅಂತ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಆ ಚಾಣೂರನನ್ನು ಕೊಂದುಬಿಟ್ಟ ಅಂತೆ ಕೃಷ್ಣ. ಇಬ್ಬರು ಮಲ್ಲರು ಕೂಡ ಸತ್ತು ಹೋದರು. ವಾದಿರಾಜ ಗುರು ಸಾರ್ವಭೌಮರು ಇದನ್ನು ವರ್ಣನೆ ಮಾಡ್ತಾರೆ. ಆ ಚಾಣೂರನನ್ನು ಎತ್ತಿ ಗರಗರ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿಕೊಂಡಲ್ವ, ಅದು ಹೇಗಿತ್ತು ಅಂದರೆ, ಬಾಲ ಮಲ್ಲ ಕರ ಚೂರ್ಣಿತ ಭಾಸ್ವನ್ ನಾರಿಕೇಲ ತುಲನಾಂ ಸಜಗಾಮ ಅನ್ಯಲೋಕ ಗಮನೋದ್ಯತ ಭೀತೋ ತಂಸ ಕಂಸ ಪರಿಪಂತಿ ಸುಶಾಂತೈ. ರುಕ್ಮಿಣೀಶ ವಿಜಯದಲ್ಲಿ ಈ ಶ್ಲೋಕ ಬರ್ತದೆ. ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅಂದಾದರೆ, ಅಥವಾ ಒಂದು ಒಳ್ಳೆಯ ವಾಹನವನ್ನು ಖರೀದಿ ಮಾಡಿದ್ದೇವೆ ಅಂತಾದರೆ, ಅಥವಾ ಭಗವಂತನನ್ನ ರಥದಲ್ಲಿ ಕೂಡಿಸಿ ಎಳಿಬೇಕು ಅಂತಾದರೆ ಮೊದಲು ಮಾಡುವ ಕೆಲಸ ಏನು? ಒಂದು ಕಾಯನ್ನು ಇಟ್ಟುಕೊಂಡು ನೀವಾಳಿಸಿ ನೆಲಕ್ಕೆ ಹೊಡಿತೇವೆ. ಹಾಗೆಯೇ ಮುಂದೆ ಮಾಡಬೇಕಾದ ಒಂದು ಕೆಲಸ ಇದೆ. ಕಂಸನನ್ನು ನರಕಕ್ಕೆ ಕಳಿಸುವ ಕೆಲಸ. ಆ ನರಕಕ್ಕೆ ಕಳಿಸುವ ಕೆಲಸ ಅದು ನಿರ್ವಿಘ್ನವಾಗಿ ಆಗಬೇಕು ಅಂತ ಈ ಚಾಣೂರನನ್ನು ನೀವಾಳಿಸಿ ನೆಲಕ್ಕೆ ಅಪ್ಪಳಿಸಿ ಕೊಂದ ಅಂತ ಕೃಷ್ಣ. ಹೀಗೆ ಅವರಿಬ್ಬರೂ ಕೂಡ ಸತ್ತು ಹೋದರು. ಒಳಗೆ ಬಂದವರೇ ಸಿಂಹಾಸನದಲ್ಲಿ ಕಂಸ ಕೂತಿದ್ದ. ಕಂಸನ ಮುಡಿಗೆ ಕೈ ಹಾಕಿ ಕೆಳಗೆ ಇಳಿಸಿ ಅವನನ್ನು ಗುದ್ದಿ ಕೃಷ್ಣ ಕಂಸನನ್ನು ಕೊಂದೇ ಬಿಟ್ಟ ಅಂತ. ಅಲ್ಲಿಗೆ ಕಂಸನ ಸಂಹಾರ ಆಯಿತು. ಜಾತಃ ಕಂಸ ವಧಾರತಾಯ. ಕೃಷ್ಣನ ಮುಖ್ಯವಾದ ಕೆಲಸವೇ ಕಂಸನ ಸಂಹಾರ. ಅವನ ಅನುಚರರೆಲ್ಲ ಬೇರೆ ಬೇರೆ ಎಲ್ಲ ಇದ್ದಾರೆ, ಅವರನ್ನೆಲ್ಲ ಕೊಲ್ಲಬೇಕು. ಭೂಭಾರ ಹರಣಾಯತ, ಭೂಭಾರವನ್ನು ಕಡಿಮೆ ಮಾಡಬೇಕು ಅಂತ. ಕಂಸನ ಒಳಗೆ ಒಬ್ಬರಿದ್ದರು, ಭೃಗು ಋಷಿಗಳು. ಇನ್ನೊಬ್ಬ ಇದ್ದ ಕಾಲನೇಮಿ ಅಂತ. ಯಾವಾಗಲೂ ಮನಸ್ಸಲ್ಲಿ ಇರ್ತಾನೆ ಅಂತೆ ಅವ ಕಾಲನೇಮಿ. ಆದ್ದರಿಂದಲೇ ಈ ಕಂಸನನ್ನು ಕೊಂದ ಕತೆ, ಅರ್ಥಾತ್ ಕೃಷ್ಣನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇರಬೇಕು ಅಂತ. ಮನಸ್ಸಿನಲ್ಲಿ ಈ ಕಂಸ ಪ್ರವೇಶ ಮಾಡಿ ಇರ್ತಾನೆ. ಮನಸ್ಸಿನಲ್ಲಿ ಇರುವವ ಕಂಸ, ಅರ್ಥಾತ್ ಕಾಲನೇಮಿ. ಯಾವಾಗಲೂ ಮನಸ್ಸಲ್ಲಿ ಇರ್ತಾನೆ ಅಂತೆ. ಒಳ್ಳೆಯ ಕೆಲಸಕ್ಕೆ ಹೋಗ್ತೇವೆ ಅಂತ ಆದರೆ ಬೇಡ ಅಂತ ಹೇಳ್ತಾನೆ ಅಂತ. ಆಗ ನಾವು ಏನು ಮಾಡಬೇಕು? ಕೃಷ್ಣನ ಸ್ಮರಣೆಯನ್ನು ಮಾಡಬೇಕು. ಕೃಷ್ಣ ನಾಮವನ್ನು ಹೇಳಿದರೆ ಸಾಕು, ಆ ಕಾಲನೇಮಿ ಓಡಿ ಹೋಗ್ತಾನೆ. ಹೀಗೆ ಭೃಗು ಋಷಿಗಳು ಮತ್ತು ಕಾಲನೇಮಿ ಇಬ್ಬರು ಇದ್ದರು. ಭೃಗು ಋಷಿಗಳಿಗೆ ಒಳ್ಳೆಯ ಲೋಕಕ್ಕೆ ಕಳಿಸಿದ, ಕಾಲನೇಮಿಯನ್ನು ನರಕಕ್ಕೆ ಕಳಿಸಿದ. ಹೀಗೆ ಕಂಸನ ಸಂಹಾರ ಆಯಿತು. ಕಂಸನನ್ನು ಸಂಹಾರ ಮಾಡಿದ ಕೂಡಲೇ ಮಾಡಿದ ಕೆಲಸ ಏನು ಅಂದರೆ, ತನ್ನ ತಂದೆ ತಾಯಿಯರನ್ನು ಕಂಸ ಸೆರೆಮನೆಯಲ್ಲಿ ಇಟ್ಟಿದ್ದ. ಮೊದಲು ಮಾಡಿದ ಕೆಲಸ ಅದು ಅಂತೆ. ಸೆರೆಮನೆಯಲ್ಲಿ ತನ್ನ ತಂದೆ ತಾಯಿಯರನ್ನು, ವಸುದೇವ ದೇವಕಿಯರನ್ನು ಬಿಡಿಸಿದ, ನಮಸ್ಕಾರ ಮಾಡಿದ. ಕೃಷ್ಣನಿಗೆ ಆಗಷ್ಟೇ 8 ವರ್ಷ ತುಂಬಿತ್ತು, ಗರ್ಭಾಷ್ಟಮ ಅಂತ, ಅಥವಾ ಜನ್ಮಾಷ್ಟಮ. ಆ ಕಾಲದಲ್ಲಿ ಮಾಡಬೇಕಾದ ಸಂಸ್ಕಾರ ಯಾವುದು? ಉಪನಯನ, ಬ್ರಹ್ಮೋಪದೇಶ. ವಸುದೇವ ದೇವಕಿಯರು ಬಹಳ ಸಂತೋಷದಿಂದ ಅವನಿಗೆ ಉಪನಯನವನ್ನು ಮಾಡಿದ್ದರು 8 ವರ್ಷ ತುಂಬಿದ ಕೃಷ್ಣನಿಗೆ. ಉಪನಯನ ಆದ ಮೇಲೆ ಮಾಡುವಂಥ ಕೆಲಸ ಗುರುಕುಲದಲ್ಲಿ ಹೋಗಿ ಅಭ್ಯಾಸ. ಕೃಷ್ಣನು ಗುರುಕುಲಕ್ಕೆ ಹೋದ ಅಂತ. ಸಂದೀಪಿನಿ ಆಚಾರ್ಯರು ಅಂತ ಅವರು ಗುರುಗಳು. ಅವರ ಬಳಿ ಇದ್ದು 64 ದಿವಸ ಮಾತ್ರ ಇದ್ದಿದ್ದು.
64 ದಿವಸದಲ್ಲಿ 64 ವಿದ್ಯೆಯನ್ನು ಅಭ್ಯಾಸ ಮಾಡಿ ಹೊರಟು ಬಿಟ್ಟಂತೆ. ಗುರುಗಳಿಗೆ ಕಾಣಿಕೆಯನ್ನು ಕೊಡಬೇಕು, ಹಾಗೆ ಗುರುಗಳಲ್ಲಿ ಪಾಠ ಕೇಳಬಾರದು. ಅವರ ಪುತ್ರನನ್ನು ಯಮಲೋಕಕ್ಕೆ ಕಳಿಸಿದ್ರು ಅಂತ. ಯಮನೇ ಹೊತ್ತುಕೊಂಡು ಹೋಗಿದ್ದ. ಅಲ್ಲಿದ್ದಂತಹ ಗುರುಪುತ್ರನನ್ನು ಕರೆದು ತೆಗೆದುಕೊಂಡು ಬಂದು ಅವನನ್ನು ಕರ್ಕೊಂಡು ಬಂದು ಗುರುಗಳಿಗೆ ಒಪ್ಪಿಸಿದ್ದ ಅಂತೆ. ಹೀಗೆ ಗುರು ಕಾಣಿಕೆಯನ್ನೆಲ್ಲ ಕೊಟ್ಟ, ವಿದ್ಯೆಯನ್ನೆಲ್ಲ ಅಭ್ಯಾಸ ಮಾಡಿದ. ನಂತರದಲ್ಲಿ ಜರಾಸಂಧನಿಗೆ ಬಹಳ ಕೋಪ ಬಂತು ಕೃಷ್ಣನ ಮೇಲೆ. ತನ್ನ ಇಬ್ಬರು ಮಕ್ಕಳು, ಹೆಣ್ಣು ಮಕ್ಕಳು, ಒಬ್ಬಳು ಅಸ್ತಿ, ಇನ್ನೊಬ್ಬಳು ಪ್ರಾಸ್ತಿ ಅಂತ, ಇಬ್ಬರು ಹೆಣ್ಣು ಮಕ್ಕಳನ್ನ ಜರಾಸಂಧ ಕಂಸನಿಗೆ ಮದುವೆ ಮಾಡಿ ಕೊಟ್ಟಿದ್ದರು. ಕಂಸನನ್ನ ಕೃಷ್ಣ ಕೊಂದ ಮೇಲೆ ಕಂಸನ ಇಬ್ಬರು ಹೆಂಡತಿಯರು ಅಸ್ತಿ, ಪ್ರಾಸ್ತಿ, ಜರಾಸಂಧನ ಇಬ್ಬರು ಹೆಣ್ಣು ಮಕ್ಕಳು, ಅವರು ವಿಧವೆಯರಾಗಿ ಬಿಟ್ಟರು. ಕಂಸನನ್ನು ಕೊಂದಿದ್ದ್ಯಾರು? ತನ್ನ ಮಕ್ಕಳ, ಹೆಣ್ಣು ಮಕ್ಕಳ ಈ ವೈಧವ್ಯಕ್ಕೆ ಕಾರಣನಾದವ ಯಾರು? ಅದು ಕೃಷ್ಣ ಅಂತ. ಕೃಷ್ಣನ ಮೇಲೆ ಸಿಟ್ಟು, ಕೃಷ್ಣನ ಮೇಲೆ ಸಿಟ್ಟು ಬಂತು. ಜರಾಸಂಧ ಕೃಷ್ಣನ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ. ಸಾಮಾನ್ಯ ದಾಳಿ ಅಲ್ಲ ಅದು. ಜರಾಸಂಧ ಆಗಿನ ಕಾಲದಲ್ಲಿ ದೊಡ್ಡ ಒಬ್ಬ ರಾಜ, ಬಹಳ ಬಲಿಷ್ಠನಾದವ. 23 ಅಕ್ಷೋಹಿಣಿ ಸೈನ್ಯ ಅವನಲ್ಲಿ ಒಬ್ಬನಲ್ಲಿಯೇ ಇತ್ತು. ಇಡೀ ಮಹಾಭಾರತದಲ್ಲಿ ಇದ್ದಿದ್ದೇ 18 ಅಕ್ಷೋಹಿಣಿ ಸೈನ್ಯ. ಕೌರವರಲ್ಲಿ 11, ಪಾಂಡವರಲ್ಲಿ 7 ಅಂತ. ಇವನ ಒಬ್ಬನಲ್ಲಿಯೇ 23 ಅಕ್ಷೋಹಿಣಿ ಸೈನ್ಯ. ಅಷ್ಟು ದೊಡ್ಡ ಒಬ್ಬ ದುಷ್ಟ ರಾಜ ಜರಾಸಂಧ. ಅವ ದಾಳಿ ಮಾಡಿದ ಅಂತ. ದಾಳಿ ಮಾಡಿದಾಗ ಕೃಷ್ಣನ ಮೇಲೆ ದಾಳಿ ಮಾಡಿದ. ಅರ್ಥಾತ್ ಮಥುರಾ ಪಟ್ಟಣದಲ್ಲಿ ದಾಳಿ ಮಾಡಿದ. ಕೃಷ್ಣನ ಒಂದು ರಣತಂತ್ರ ಏನು ಅಂದರೆ, ಜರಾಸಂಧನ ಬಳಿ ಎಷ್ಟು ರಾಕ್ಷಸರು ಸೈನ್ಯ ಇತ್ತು ಅಂದರೆ ಅಷ್ಟು ಅಕ್ಷೋಹಿಣಿ ಸೈನ್ಯ. ಸ್ವಲ್ಪ 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 ಜರಾಸಂಧ ಕರ್ಕೊಂಡು ಬರ್ತಾ ಇದ್ದ. ಬಂದಾಗ ಎಲ್ಲ ಆ ಸೈನ್ಯವನ್ನು ಪುಡಿಗಟ್ಟುತ್ತಾ ಇದ್ದ. ಜರಾಸಂಧನಿಗೆ ಕೃಷ್ಣ ಸಿಗುತ್ತಾನೆ ಇದ್ದಿಲ್ಲ ಅಂತೆ. ಜರಾಸಂಧ ಬಂದಾಗ ಓಡುತ್ತಾ ಇದ್ದ ಕೃಷ್ಣ. ಜರಾಸಂಧ ತಿಳ್ಕೊಳ್ಳುತ್ತಿದ್ದ, ಓ ಇವ ನನ್ನ ಭಯದಿಂದ ಓಡುತ್ತಾ ಇದ್ದಾನೆ ಅಂತ. ಎಷ್ಟು ಬಾರಿ ಯುದ್ಧ ಆಯಿತು? 18 ಬಾರಿ ಜರಾಸಂಧ ಬಂದಿದ್ದಾನೆ ಅಂತ ಯುದ್ಧಕ್ಕೆ. ಎಲ್ಲ ಯುದ್ಧದಲ್ಲಿ ಕೂಡ ಜರಾಸಂಧ ಸೋಲ್ಬೇಕಾಯಿತು. ಆದರೆ ಜರಾಸಂಧನ ಬಳಿಯಲ್ಲಿ ಇದ್ದ ಸೈನ್ಯ ಎಲ್ಲ ನಾಶ ಆಯಿತು. ಮಾತ್ರವಲ್ಲ, ಕೃಷ್ಣ ಏನು ಮಾಡಿದ, ಮಥುರಾ ಪಟ್ಟಣದಲ್ಲಿ ನನ್ನಿಂದ ಇಲ್ಲಿ ಇರುವವರಿಗೆಲ್ಲ ತೊಂದರೆ ಬೇಡ ಅಂತ ಹೇಳಿ ದ್ವಾರಕೆಯಲ್ಲಿ ಸಮುದ್ರದಲ್ಲಿ ಒಂದು ಊರನ್ನೇ ನಿರ್ಮಿಸಿದಂತೆ. ಅಲ್ಲಿಗೆ ಒಂದೇ ಒಂದು ರಾತ್ರಿಯಲ್ಲಿ ಈ ಮಥುರಾ ಪಟ್ಟಣದಲ್ಲಿ ಇರುವವರನ್ನೆಲ್ಲ ಅಲ್ಲಿಗೆ ಸಾಗಿಸಿ ಬಿಟ್ಟಂತೆ. ರಾತ್ರಿ ಬೆಳಗಾಗುವುದರ ಒಳಗೆ ಎಲ್ಲರನ್ನು ಸಾಗಿಸಿದ್ದಾನೆ. ಒಮ್ಮೆ ಯುದ್ಧಕ್ಕೆ ಕಾಲಯವನ ಅಂತ ಒಬ್ಬ ದೊಡ್ಡ ರಾಕ್ಷಸ, ಅವನಿಗೆ ಇದ್ದ ಸೈನ್ಯ 3 ಕೋಟಿ ಸೈನ್ಯ ಅವನ ಬಳಿ ಇತ್ತು ಅಂತ. ಅವನ ಜಾಗದಲ್ಲಿ ಒಂದು ನದಿಯೇ ಹರಿತಾ ಇತ್ತು ಅಂತೆ. ಯಾವುದರ ನದಿ ಅದು? ಈ ಸೈನ್ಯದಲ್ಲಿ ಆನೆ ಕುದುರೆಗಳು ಎಲ್ಲ ಇರ್ತಾವಲ್ಲ, ಅವುಗಳ ಮಲಮೂತ್ರದ ಒಂದು ನದಿ, ಅದು ನದಿಯಾಗಿ ಹರಿತಾ ಇತ್ತು ಅಂತೆ. ಅಷ್ಟು ದೊಡ್ಡ ಸೈನ್ಯ ಅವನಲ್ಲಿ ಇತ್ತು ಅಂತ. ಅವ ಕೂಡ ಯುದ್ಧಕ್ಕೆ ಬಂದ. ಕೃಷ್ಣನ ಅದೇ ರಣತಂತ್ರ, ಓಡುವಂಥದ್ದು. ಓಡಿದ ಬೆನ್ನಟ್ಟಿಕೊಂಡು ಬಂದ ಕಾಲಯವನ ಒಂದು ಗುಹೆಯನ್ನು ಪ್ರವೇಶ ಮಾಡಿದ್ದ, ಅಡಗಿಕೊಂಡ. ಕಾಲಯವನ ಬಂದು ನೋಡುತ್ತಾನೆ, ಒಬ್ಬ ಮುಸುಕು ಹಾಕಿಕೊಂಡು ಮಲಗಿದ್ದಾನೆ.
ಎಷ್ಟು ಭಯದಿಂದ ಮಲಗಿದ್ದಾನಲ್ಲ ಇವ ಅಂತ ಕಾಲಿನಿಂದ ತುಳಿದ ಅಂತ, ಸುಟ್ಟು ಭಸ್ಮವಾಗಿ ಬಿಟ್ಟ. ಮಲಗಿದ್ದವ ಯಾರು? ಮುಚುಕುಂದ. ಆ ಮುಚುಕುಂದ ದೇವತೆಗಳಿಗೆಲ್ಲ ಯುದ್ಧಕ್ಕೆ ಸಹಾಯ ಮಾಡ್ತಾ ಇದ್ದ. ದೇವತೆಗಳು ಏನು ಬೇಕು ಕೇಳಿದಾಗ ಮುಚುಕುಂದ ಹೇಳಿದ, ಯುದ್ಧ ಮಾಡಿ ಬಹಳ ಆಯಾಸ ಆಗಿದೆ, ಗಡದ್ದಾಗಿ ನಿದ್ರೆ ಮಾಡಬೇಕು ನಾನು. ನಿದ್ರೆ ಬಂದಾಗ ಯಾರು ಎಬ್ಬಿಸಬಾರದು, ಎಬ್ಬಿಸಿದವ ಸುಟ್ಟು ಭಸ್ಮವಾಗಿ ಹೋಗಬೇಕು ಅಂತ ವರ ಕೇಳಿದ. ಕ್ಷುಲ್ಲಕವಾದಂಥ ವರ ಇದು, ವರ. ಇಂತಹ ವರವನ್ನು ಕೇಳಿದ. ಕೃಷ್ಣನಿಗೆ ಮುಚುಕುಂದನ ಮೇಲೆ ಬಹಳ ಪ್ರೀತಿ. ಯಾಕೆ ಅಂದರೆ ಮುಚುಕುಂದ ದೊಡ್ಡ ಭಕ್ತ, ಕೃಷ್ಣನ ಭಕ್ತ. ಅವನಿಗೆ ಅಷ್ಟೇ ಫಲ ಸಿಗಬಾರದು, ಇನ್ನೂ ಹೆಚ್ಚಿನ ಫಲ ಸಿಗಬೇಕು ಅವರದ್ದು. ಆ ಕಾರಣದಿಂದ ಕಾಲಯವನನನ್ನು ಹೇಗಾದರೂ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವನಿಂದ ಇವನನ್ನು ಎಬ್ಬಿಸಿದ ಹಾಗೆ ಮಾಡಿ ಇವ ಭಸ್ಮ ಆಗುವ ಹಾಗೆ ಮಾಡಿದ ಅಂತ. ಮುಚುಕುಂದ ಪ್ರಸಾದಕೃತ. ಇನ್ನೂ ಹೆಚ್ಚಿನ ಪುಣ್ಯ ಅದು ಮುಚುಕುಂದನಿಗೆ ಸಿಕ್ಕಿತು. ಯಾಕೆ? ಈ ದೊಡ್ಡ ಒಂದು ದೈತ್ಯನನ್ನು ಕೊಂದ ಪುಣ್ಯ ಅವನಿಗೆ ಬಂತು ಅಂತ. ಹೀಗೆ ಕಾಲಯವನನ್ನ ಸಂಹಾರ ಆಯಿತು. ಕೃಷ್ಣನಿಗೆ ಅಷ್ಟರಲ್ಲಿ ಮದುವೆ ವಯಸ್ಸು ಕೂಡ ಆಗಿತ್ತು. ಕೃಷ್ಣ ಒಬ್ಬಳ ಮೇಲೆ ಪ್ರೀತಿಯನ್ನು ಕೂಡ ಮಾಡ್ತಾ ಇದ್ದ. ಅವಳೇ ರುಕ್ಮಿಣಿ ಅಂತ. ವಿದರ್ಭ ದೇಶದಲ್ಲಿ ಒಬ್ಬ ರಾಜ, ಭೀಷ್ಮಕ ರಾಜ ಅಂತ. ಆ ಭೀಷ್ಮಕ ರಾಜನಿಗೆ ಒಬ್ಬಳು ರುಕ್ಮಿಣಿ ಅಂತ ಒಬ್ಬಳು ಸುಂದರಿಯಾದಂತಹ ಒಬ್ಬಳು ಮಗಳಿದ್ಲು. ಅವಳಿಗೆ ದೊಡ್ಡ ಅಣ್ಣ ಒಬ್ಬ ರುಗ್ಮಿ ಅಂತ. ರುಗ್ಮಿಗೆ ಎಲ್ಲ ಗೊತ್ತಿದೆ, ನನ್ನ ತಂಗಿ ರುಕ್ಮಿಣಿ ಕೃಷ್ಣನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ. ಆದರೂ ತನ್ನ ತಂಗಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬಾರದು. ಯಾಕೆ ಅಂದರೆ ಇವನ ಯೋಚನೆಯೇ ಬೇಡ, ಇವನ ರಾಜಕೀಯ ತಂತ್ರ ಅದು. ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಶಿಶುಪಾಲನಿಗೆ ಈಗಾಗಲೇ ಮದುವೆ ಆಗಿಬಿಟ್ಟಿದೆ. ಆ ಶಿಶುಪಾಲನಿಗೆ ದೇವಕಿ ಅಂತ ಒಬ್ಬಳು ಮಗಳು ಕೂಡ ಇದ್ದಾಳೆ. ಆ ಮಗಳನ್ನು ಧರ್ಮರಾಜನಿಗೆ ಕೊಟ್ಟು ಕೂಡ ಮದುವೆ ಮಾಡಿದ್ರು. ಮದುವೆ ಆದವ, ಮಕ್ಕಳಾದವ ಶಿಶುಪಾಲ. ಆದರೂ ಶಿಶುಪಾಲನಿಗೆ ಕೊಡಬೇಕು ಅಂತ ಆಸೆ. ಮಗನ ಮಾತನ್ನ ಮೀರುವ ಹಾಗೆ ಇಲ್ಲ ಭೀಷ್ಮಕ ರಾಜನಿಗೆ. ಪಾಪ, ಮಗ ಹೇಳಿದ್ದೆ ನಡೀತಾ ಇತ್ತು. ಏನು ರಾಜಕೀಯ ತಂತ್ರ? ಆಗಿನ ಕಾಲದ ದೊಡ್ಡ ರಾಜ ಅಂದರೆ ಜರಾಸಂಧ. ಜರಾಸಂಧನಿಗೆ ಒಬ್ಬ ಮಗ ಇದ್ದ, ಸಹದೇವ ಅಂತ. ಆ ಸಹದೇವನ ಮೇಲೆ ಅಷ್ಟು ಪ್ರೀತಿ ಇದ್ದಿಲ್ಲ ಅಂತೆ ಜರಾಸಂಧನಿಗೆ. ನನ್ನ ಹಾಗೆ ಇವ ಮಗ ಇಲ್ಲ ಅಂತ, ಅಷ್ಟು ದುಷ್ಟ ಬುದ್ಧಿಯವನಾಗಿದ್ದಿಲ್ಲ. ಸಹದೇವನ ಮೇಲೆ ಪ್ರೀತಿ ಮಾಡ್ತಾ ಇದ್ದಿಲ್ಲ. ಮಗನಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನ ಇವನ ಮೇಲೆ, ಶಿಶುಪಾಲನ ಮೇಲೆ ತೋರಿಸ್ತಾ ಇದ್ದ ಜರಾಸಂಧ. ಶಿಶುಪಾಲನ ಸಂಬಂಧ ಕೂಡಿ ಬಂದರೆ ಆಗ ಶಿಶುಪಾಲನ ಒಟ್ಟಿಗೆ ನಾವು ಕೂಡ ಜರಾಸಂಧನಿಗೆ ಪ್ರೀತಿಗೆ ಪಾತ್ರರಾಗ್ತೇವೆ ಅಂತ ಶಿಶುಪಾಲನ ರುಗ್ಮಿಯ ಒಂದು ಮನಸ್ಸು, ರಾಜಕೀಯ ತಂತ್ರ. ಆದ್ದರಿಂದ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಜರಾಸಂಧನ ಪ್ರೀತಿಗೆ ನಾನು ಕೂಡ ಪಾತ್ರನಾಗ್ತೇನೆ, ಶಿಶುಪಾಲನ ಒಟ್ಟಿಗೆ ಸೇರಿ ಸಂಬಂಧವನ್ನು ಹೀಗೆ ಬೆಳೆಸಬೇಕು ಅಂತ ಯೋಚನೆ ಮಾಡಿದ್ದ. ಮಾತ್ರವಲ್ಲ, ಶಿಶುಪಾಲನಿಗೆ ಕೊಟ್ಟು ಮದುವೆ ಕೂಡ, ಮುಹೂರ್ತವೂ ಕೂಡ ನಿಶ್ಚಯ ಆಗಿಬಿಟ್ಟಿತು ಅಂತ. ಇದು ಗೊತ್ತಾಯಿತು ಶಿಶುಪಾಲನಿಗೆ. ನನ್ನನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅಂತ ರುಕ್ಮಿಣಿಗೆ ಗೊತ್ತಾಯಿತು. ಗೊತ್ತಾದ ಕೂಡಲೇ ಮಾಡಿದ ಕೆಲಸ ಏನು? ರುಕ್ಮಿಣಿ ಒಂದು ಪ್ರೇಮ ಪತ್ರವನ್ನು ಬರೆದ್ಲು ಅಂತ. ಕೃಷ್ಣ ಎಲ್ಲಿದ್ದ? ದ್ವಾರಕೆಯಲ್ಲಿದ್ದ. ಅಲ್ಲಿಗೆ ಒಬ್ಬ ಬ್ರಾಹ್ಮಣರನ್ನು ಕರೆದು ಅವರ ಮೂಲಕ ಆ ಪತ್ರವನ್ನು ಕಳಿಸಿದ್ಲು ಅಂತೆ. ಆ ಬ್ರಾಹ್ಮಣರು ಹೋದರು ಆ ಪತ್ರವನ್ನು ಇಟ್ಟುಕೊಂಡು. ಕೃಷ್ಣ ಆ ಬ್ರಾಹ್ಮಣರನ್ನು ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು, ಯಾಕಾಗಿ ಬಂದಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ ಅಂತ ಎಲ್ಲ ಕೇಳಿದ. ಅವರು ಹೇಳಿದರು, ವಿದರ್ಭ ದೇಶದಿಂದ ಬಂದಿದ್ದೇನೆ ಅಂತ. ಯಾಕಾಗಿ ಬಂದಿದ್ದೀರಿ? ಇಲ್ಲ, ರುಕ್ಮಿಣಿ ನಿಮಗೆ ಒಂದು ಪತ್ರವನ್ನು ಬರೆದಿದ್ದಾಳೆ,
ಸ್ವೀಕಾರ ಮಾಡಬೇಕು ಅಂತ ಬ್ರಾಹ್ಮಣರು ಕೊಟ್ಟಾಗ ಆ ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣರೇ ನೀವೇ ಅದನ್ನು ಓದಿಬಿಡಿ ಅಂತ. ಇಲ್ಲ, ಇದು ಪ್ರೇಮ ಪತ್ರ, ಸರಿ ಎಲ್ಲರಿಗೂ ಗೊತ್ತಾಗಲಿ, ನೀವೇ ಓದಿಬಿಡಿ ಅಂತ ಕೃಷ್ಣ ಹೇಳಿದಾಗ ಆ ಬ್ರಾಹ್ಮಣರು ಅದನ್ನು ಓದ್ತಾ ಇದ್ದಾರೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂ ತೇ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗ ಪಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂ ತೇ ತ್ವಯ್ಯಚ್ಯುತ ವಿಶತಿ ಚಿತ್ತಮಪತ್ರಪಂ ಮೇ. ರುಕ್ಮಿಣಿ ಬರೆದಿದ್ದಾಳೆ, ಕೃಷ್ಣ ಎಲ್ಲಿ ನೋಡಿದರಲ್ಲಿ ಎಲ್ಲರೂ ಕೂಡ ನಿನ್ನ ಗುಣಗಾನವನ್ನೇ ಮಾಡುವವರು. ಆ ಮಾತುಗಳನ್ನು ನಾನು ಯಾವಾಗಲೂ ಕೇಳ್ತಾ ಇದ್ದೇನೆ. ನನ್ನ ಎಲ್ಲ ಪಾಪಗಳು ಪರಿಹಾರವಾಗ್ತಾ ಇವೆ. ಅಂತಹ ಗುಣಗಳಿಂದ ತುಂಬಿದಂತಹ ನಿನ್ನನ್ನು ನಾನು ಮದುವೆಯಾಗಬೇಕು ಅಂತ ಇದ್ದೇನೆ. ಈಗಾಗಲೇ ಇನ್ನೊಬ್ಬರ ಜೊತೆ ನನ್ನನ್ನು ಮದುವೆ ಮಾಡುವವರಿದ್ದಾರೆ. ನಾನು ನಿನ್ನ ಪಾಲನ್ನು ಬೇರೆಯವರು ಯಾರೂ ಹೊತ್ತುಕೊಂಡು ಹೋಗಬಾರದು. ಮಾವೀರ ಭಾಗಮಭಿಮರ್ಷ್ಯತು ಚೈದ್ಯ ಆರಾತ್ ಗೋಮಾಯುವನ್ ಮೃಗಪತೇರ್ ಬಲಿಮಂಬುಜಾಕ್ಷ. ಸಿಂಹದ ಪಾಲು ಅದು ಸಿಂಹವೇ ಸ್ವೀಕರಿಸಬೇಕು, ಅದನ್ನು ನರಿ ಬಂದು ಹೇಳ್ಕೊಂಡು ಹೋಗಬಾರ್ದು. ನೀನು ಸಿಂಹ, ನರಸಿಂಹ ನೀನು, ನಿನ್ನ ಪಾಲು ಅದು ನಾನು. ನನ್ನನ್ನು ಯಾವುದೋ ಒಂದು ನರಿ ಶಿಶುಪಾಲ ಬಂದು ಒಯ್ಯಬಾರದು, ನರಸಿಂಹನಾದ ನೀನು ಬಂದು ಒಯ್ಯಬೇಕು. ಆದಷ್ಟು ಬೇಗನೆ ಬಾ. ನಿರುವತ್ಯ ಚೈದ್ಯ ಮಗಧೇಂದ್ರ ಬಲಂ ಪ್ರಸಹ್ಯ ಮಾಂ ರಾಕ್ಷಸೇನ ವಿಧಿನ ಉದ್ದುವ ವೀರ್ಯ ಶುಲ್ಕಾಂ. 8 ವಿವಾಹ ಇದೆ. ಅದರಲ್ಲಿ ಒಂದು ವಿವಾಹ ರಾಕ್ಷಸ ವಿವಾಹ ಅಂತ. ಬಲಾತ್ಕಾರದಿಂದ ಅಪಹರಣ ಮಾಡಿಕೊಂಡು ಹೆಣ್ಣನ್ನು ಕರ್ಕೊಂಡೋಗಿ ಮದುವೆ ಆಗುವಂಥದ್ದು. ಆ ರಾಕ್ಷಸ ವಿವಾಹವನ್ನು ನೀನು ಮಾಡಿಕೊಳ್ಳಬೇಕು ಅಂತ ರುಕ್ಮಿಣಿ ಪತ್ರವನ್ನು ಬರೆದಿದ್ದಾಳೆ. ಆದಷ್ಟು ಬೇಗ ಬಂದು ನನ್ನನ್ನು ಕರ್ಕೊಂಡು ಹೋಗು. ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರ. ಮದುವೆಗಿಂತ ಒಂದು ದಿನ ಮುಂಚಿತವಾಗಿಯೋ ಅವತ್ತೋ ಗೌರೀಹರ ಪೂಜೆ ಅಂತ ಒಂದು ಇರುತ್ತದೆ. ನನ್ನನ್ನು ಕೂಡ ಮದುವೆಗಿಂತ ಸ್ವಲ್ಪ ಹೊತ್ತಿನ ಮುಂಚೆ ಗೌರಿ ಪೂಜೆಗಾಗಿ ಭವಾನಿ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾನು ಬರ್ತೇನೆ. ಆ ಕಡೆಗೆ ನೀನು ಬಂದು ನನ್ನನ್ನು ಕರ್ಕೊಂಡು ಹೋಗು. ಒಂದು ವೇಳೆ ನೀನು ಬಂದಿಲ್ಲ ಅಂತಾದರೆ ನನ್ನನ್ನು ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡಿಯೇ ಬಿಡ್ತಾರೆ. ನಾನಂತೂ ಮದುವೆ ಆಗುವವಳಲ್ಲ, ಶಿಶುಪಾಲನ ಜೊತೆ ನಾನು ಮದುವೆ ಆಗುವವಳಲ್ಲ. ಯದಿ ಅಂಬುಜಾಕ್ಷ ನಲಭೇಯ ಭವತ್ ಪ್ರಸಾದಂ ಜಹ್ಯಾಂ ಅಸೂನ್ ವ್ರತಕರ್ಷ ಶತ ಜನ್ಮಭಿ ಸ್ಯಾಂ. ಒಂದು ವೇಳೆ ನೀನು ನನ್ನನ್ನು ಸ್ವೀಕರಿಸದೇ ಇದ್ದರೆ, ಮದುವೆ ಆಗದೇ ಇದ್ದರೆ, ನಾನು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ. ಪ್ರಾಣವನ್ನು ತ್ಯಾಗ ಮಾಡ್ತೇನೆ. ಇನ್ನೊಂದು ಜನ್ಮವನ್ನು ಎತ್ತುತ್ತೇನೆ, ಅಲ್ಲಿಯೂ ನಿನ್ನನ್ನೇ ಮದುವೆ ಆಗ್ತೇನೆ. ಆಗಲೂ ನೀನು ಆಗಲಿಲ್ಲ ಅಂತ ಹೇಳಿದರೆ ಶತ ಜನ್ಮಭಿ ಸ್ಯಾತ್, 100 ಬಾರಿ ಜನ್ಮವನ್ನು ಎತ್ತಿ ಬರ್ತೇನೆ, ಅಂತೂ ನಿನ್ನನ್ನೇ ಮದುವೆ ಆಗ್ತೇನೆ. ಇಷ್ಟು ಪತ್ರವನ್ನು ಓದಿದ ಕೂಡಲೇ ಕೃಷ್ಣ ಬಹಳ ಸಂತೋಷದಿಂದ ಬ್ರಾಹ್ಮಣರ ಕೈಯನ್ನು ಹಿಡಿದ ಅಂತ. ಬ್ರಾಹ್ಮಣರು ಹೇಳಿದರು, ಕೃಷ್ಣ ರುಕ್ಮಿಣಿಯ ಕೈ ಹಿಡಿ ಅಂತ ಹೇಳಿದರೆ ನೀನು ನನ್ನ ಕೈ ಹಿಡಿದಿದೆಯಲ್ಲ, ನನ್ನ ಕೈ ಹಿಡಿದ ಮೇಲೆ ರುಕ್ಮಿಣಿಯ ಕೈಯನ್ನು ಹಿಡಿಯುವುದಿಲ್ಲ ಅಂತ ಇಲ್ಲವೇ ಇಲ್ಲ, ಖಂಡಿತವಾಗಿ ನೀನು ಹಿಡಿತೀ ಅಂತ ಬ್ರಾಹ್ಮಣರು ಹೇಳಿದರು. ಆ ಕೂಡಲೇ ಪ್ರಯಾಣ ಬೆಳೆಸಿದ ಅಂತ. ಕೃಷ್ಣನ ರಥ, ಅದಕ್ಕೆ ಸಾರಥಿ ದಾರುಕ ಅಂತ. ದಾರುಕನಿಗೆ ಹೇಳಿದ ರಥವನ್ನು ತಯಾರು ಮಾಡುವಂತ. ಬ್ರಾಹ್ಮಣರನ್ನು ಕೂಡ ಕೂಡಿಸಿದ. ವಿದರ್ಭಕ್ಕೆ ಪ್ರಯಾಣ. ಎಲ್ಲಿಂದ? ದ್ವಾರಕೆಯಿಂದ ವಿದರ್ಭಕ್ಕೆ ಪ್ರಯಾಣ. ಒಂದೇ ರಾತ್ರಿಯಲ್ಲಿ ಬರಬೇಕು. ಅಷ್ಟು ವೇಗವಾಗಿ ರಥವನ್ನು ದಾರುಕ ಓಡಿಸಿದ ಅಂತೆ. ಮದುವೆ ತಯಾರಿಯಲ್ಲಿ ಶಿಶುಪಾಲ ಮೊದಲಾದವರು ಇದ್ದರು. ಚ್ಯದೀಪತಿ ರಾಜ ದಮಘೋಷ ಸುತಾಯ ವೈ
ಕಾರಯಾಮಾಸ ಮಂತ್ರಜ್ಞೈ ಸರ್ವಂ ಅಭ್ಯುದಯೋಚಿತಂ. ಮದುವೆಗಿಂತ ಮುಂಚೆ ಆಗಬೇಕಾದ ಕಾರ್ಯ ಅದು ನಾಂದಿ ಸಮಾರಾಧನೆ ಅಂತ. ಅದನ್ನೆಲ್ಲ ಮಾಡಿಸಿದ್ರುವಂತೆ. ಅಭ್ಯುದಯಕ ಶ್ರಾದ್ದ ಅದೆಲ್ಲ ನಡೀತು. ಅಲ್ಲಿಗೆ ಮದುವೆ ಜಾಗಕ್ಕೆ ತೊಂದರೆ ಎಲ್ಲ ಬರಬಾರದು ಅಂತ ಜರಾಸಂಧ ಮೊದಲೇ ಉಪಾಯ ಮಾಡಿದ್ದಂತೆ. ತತ್ರ ಸಾಲ್ವೋ ಜರಾಸಂಧೋ ದಂತವಕ್ರೋ ವಿಡೂರತಃ ಆದಗ್ಮುಹು ಚೈದ್ಯಪಕ್ಷೀಯ ಪೌಂಡ್ರಖಾದ್ಯ ಸಹಸ್ರಶಃ. ಏನಾದರೂ ತೊಂದರೆ ಆದರೆ ಅಂತ ದುಷ್ಟಕೂಟದವರು ಎಲ್ಲರೂ ಬಂದು ಸೇರಿದ್ರು ಅಂತೆ. ವಿಡೂರಥ, ದಂತವಕ್ರ, ಜರಾಸಂಧ, ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ ಇವರೆಲ್ಲ ಬಂದು ಸೇರಿದ್ದಾರೆ ಅಂತೆ. ತೀರ್ಮಾನ ಮಾಡಿದ್ರು, ಮದುವೆ ಆದರೆ ಮದುವೆಗೆ ಸರಿ, ಯುದ್ಧ ಆದರೆ ಯುದ್ಧಕ್ಕೂ ಸಹಿ ಅಂತ ಎರಡಕ್ಕೂ ತೀರ್ಮಾನ ಮಾಡಿ ನಿಂತಿದ್ದಾರೆ. ಅಷ್ಟರಲ್ಲಿ ಬೆಳಗಾಯಿತು. ರುಕ್ಮಿಣಿ ಇನ್ನೂ ಕಾಯುತ್ತಾ ಇದ್ದಾಳೆ. ಕೃಷ್ಣ ಇನ್ನೂ ಬಂದಿಲ್ಲ ಅಂತ. ಅಲಂಕಾರ ಮಾಡಿಕೊಳ್ಳುವಾಗ ರುಕ್ಮಿಣಿಯ ಎಡಭಾಗದ ಸ್ವಲ್ಪ ಅದುರಿದವು ಅಂತೆ. ವಾಮ ಊರೂರು ಭುಜೋನೇತ್ರಂ ಅಸ್ಫುರನ್ ಪ್ರಿಯಭಾಷಿಣ. ತೊಡೆ, ಭುಜ ಮತ್ತು ಎಡಕಣ್ಣು. ಸ್ತ್ರೀಯರಿಗೆ ಎಡಭುಜ ಎಡಭಾಗ ಅದುರಿದರೆ ಅದು ಶುಭ ಲಕ್ಷಣ. ಗೊತ್ತಾಯಿತು ಕೃಷ್ಣ ಬಂದಿದ್ದಾನೆ ಅಂತ. ಭೀಕ್ಷ್ಮಕನಿಗೆ ಗೊತ್ತಾಯಿತು ಕೃಷ್ಣ ಬಂದಿದ್ದಾನೆ ಅಂತ. ಅವನಿಗೆ ಒಂದು ಜಾಗವನ್ನು ಕೊಡಬೇಕಲ್ಲ, ಒಂದು ಜಾಗವನ್ನು ಕೊಟ್ಟರು ಅಂತ. ಕೃಷ್ಣ ಅಲ್ಲಿ ಇಳುಕೊಂಡ. ಬ್ರಾಹ್ಮಣರು ಬಂದು ರುಕ್ಮಿಣಿಗೆ ಹೇಳಿದ್ರು, ಕೃಷ್ಣ ಬಂದಿದ್ದಾನೆ, ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ. ರುಕ್ಮಿಣಿಗೆ ಬಹಳ ಸಂತೋಷ ಆಯಿತು. ಜರಾಸಂಧಾದಿಗಳೆಲ್ಲ ನೋಡಿದ್ರು, ಆ ಕೃಷ್ಣ ಬಂದಿದ್ದಾನೆ, ಒಬ್ಬ ಬಂದಿದ್ದಾನೆ, ಏನು ಮಾಡ್ತಾನೆ ಇವ, ನಾವೆಲ್ಲ ಇಷ್ಟು ಬಂದಿದ್ದೇವೆ ಅಂತ. ಆ ಊರಿನವರೆಲ್ಲ ಬಂದರು ಅಂತ. ಊರಿನವರೆಲ್ಲ ಬಂದು, ಇಷ್ಟರವರೆಗೆ ನಾವು ನೋಡಿದ್ದಿಲ್ಲ ಅವನ ಗುಣಗಳನ್ನು, ಪರಾಕ್ರಮವನ್ನು, ಇಷ್ಟು ರಾಕ್ಷಸರನ್ನು ಸಂಹಾರ ಮಾಡಿದ, ಇದೆಲ್ಲ ಕೇಳಿದ್ದೇವೆ. ಇವತ್ತು ಪ್ರತ್ಯಕ್ಷವಾಗಿ ಕೃಷ್ಣನನ್ನು ನೋಡ್ತಾ ಇದ್ದೇವೆ, ಬಹಳ ಸಂತೋಷ. ಎಲ್ಲರಿಗೂ ಸಂತೋಷ ಆಯಿತು. ಎಲ್ಲರೂ ಅಂದುಕೊಂಡ್ರಂತೆ, ಇಂತಹ ಕೃಷ್ಣನಿಗೆ ಇಂತಹ ರುಕ್ಮಿಣಿಯೇ ಪತ್ನಿ ಆಗಬೇಕು, ಅಂತಹ ರುಕ್ಮಿಣಿಗೆ ಇಂತಹ ಕೃಷ್ಣನೇ ಪತಿ ಆಗಬೇಕು ಅಂತ ಅಂದುಕೊಂಡ್ರಂತೆ. ತ್ರೇತಾಯುಗದಲ್ಲಿ ರಾಮನೇ ರಾಜನಾಗಬೇಕು ಅಂತ ಅಲ್ಲಿನ ಪುರದವರು ಎಲ್ಲ ಪ್ರತಿದಿನ ಬೆಳಿಗ್ಗೆ ಬೇಗ ಏಳುವುದು, ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಂತೆ, ರಾಮನೇ ರಾಜನಾಗಬೇಕು ಅಂತ. ಇಲ್ಲಿಯೂ ಕೂಡ ಕೃಷ್ಣನೇ ರುಕ್ಮಿಣಿಯ ಪತಿ ಆಗಬೇಕು ಅಂತ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದರು ಅಂತ. ಇಷ್ಟಾಗುವಾಗ ಹೊತ್ತಾಯಿತು. ಭವಾನಿ ಮಂದಿರಕ್ಕೆ ಕರ್ಕೊಂಡು ಬಂದಿದ್ದಾರೆ ರುಕ್ಮಿಣಿಯನ್ನ. ಪೂಜೆ ಎಲ್ಲ ಮುಗೀತು, ಹೊರಗೆ ಬಂದಿದ್ದಾಳೆ. ಕೃಷ್ಣನು ರಥವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ. ಎಲ್ಲರೂ ನೋಡ್ತಾ ಇದ್ದಾರೆ. ಯಾರನ್ನು ನೋಡ್ತಾ ಇದ್ದಾರೆ? ಭುವನ ಸುಂದರಿ ರುಕ್ಮಿಣಿಯನ್ನು ನೋಡ್ತಾ ಇದ್ದಾರೆ ಅಂತ. ಎಲ್ಲರೂ ಕೂಡ ಮೈ ಮರೆತು ಬಿಟ್ಟಿದ್ದಾರೆ. ಇದೇ ಸರಿಯಾದ ಸಂದರ್ಭ ಅಂತ ಹೇಳಿದ. ರುಕ್ಮಿಣಿಯ ಕೈಯನ್ನು ಹಿಡಿದುಕೊಂಡ, ರಥದಲ್ಲಿ ಕೊಳ್ಳಿರಿಸಿದ, ಓಡಿಯೇ ಹೋಯಿತಂತೆ. ಅಷ್ಟರಲ್ಲಿ ಎಲ್ಲರೂ ಎಚ್ಚರಗೊಂಡರು. ಓ, ಕೃಷ್ಣ ರುಕ್ಮಿಣಿಯ ಕರ್ಕೊಂಡು ಹೋದ ಅಂತ. ಎಲ್ಲರೂ ಯುದ್ಧಕ್ಕೆ ಬಂದರು ಅಂತ. ಆಗ ಬಲರಾಮ ತಡೆದ ಅಂತ. ಕೃಷ್ಣ ಅವಸರದಿಂದ ಹೊರಡುವಾಗ ಬಲರಾಮ ಅಂದಾಜು ಮಾಡಿದ, ಕೃಷ್ಣ ಎಲ್ಲೋ ಅವಸರವಾಗಿ ಓಡುತ್ತಾ ಇದ್ದಾನೆ, ಏನೋ ತೊಂದರೆ ಆಗಬಹುದು, ನಾನು ಹೋಗ್ತೇನೆ ಅಂತ ಕೃಷ್ಣನ ಹಿಂದೆನೇ ಬಲರಾಮ ಕೂಡ ಬಂದಿದ್ದ. ಬಲರಾಮ ಅವರನ್ನೆಲ್ಲ ತಡೆದ ಅಂತ. ಆದರೂ ರುಕ್ಮಿಣಿಯ ಅಣ್ಣ ಅವ ಬಿಟ್ಟಿಲ್ಲ, ಹೊರಟು ಹೋದ. ಕೃಷ್ಣನನ್ನು ಹಿಡಿದು ತರ್ತೇನೆ ಅಂತ. ಎಲ್ಲಿವರೆಗೆ ಹೋದ? ಸ್ವಲ್ಪ ದೂರದವರೆಗೆ ಹೋದ, ದ್ವಾರಕೆವರೆಗೆ ಹೋಗಲಿಲ್ಲ. ಅಷ್ಟರಲ್ಲಿ ಕೃಷ್ಣ ರಥವನ್ನು ನಿಲ್ಲಿಸಿದ. ರುಕ್ಮಿಣಿಯನ್ನು ನೋಡಿದ, ಜುಟ್ಟನ್ನು ಹಿಡುಕೊಂಡ ಅಂತೆ, ಕತ್ತಿಯನ್ನು ಎತ್ತಿದ, ಇವನನ್ನು ಕಡಿದು ಬಿಡ್ತೇನೆ ಅಂತ. ಅಷ್ಟರಲ್ಲಿ ರುಕ್ಮಿಣಿ ಕೃಷ್ಣನ ಪಾದಕ್ಕೆ ಎರಗಿದ್ದಾಳೆ ಅಂತ. ಕೃಷ್ಣ, ನನಗೆ ಇರುವುದು ರುಕ್ಮಿ, ದೊಡ್ಡ ಅಣ್ಣ, ಬೇರೆ ಎಲ್ಲ ಇದ್ದಾರೆ ಸಹೋದರರು, ಇವನನ್ನು ಕೊಲ್ಲಬಾರದು ನೀನು. ಹೇಗೂ ಖಡ್ಗವನ್ನು ಎತ್ತಿ ಆಗಿದೆ, ಅದಕ್ಕೆ ಒಂದು ಕೆಲಸ ಕೊಡಬೇಕಲ್ಲ ಅಂತ ಹೇಳಿ ತಲೆ ಬೋಳಿಸಿದ ಅಂತೆ. ಅದು ದೊಡ್ಡ ಅವಮಾನ.
ಆ ಅವಮಾನ ಆಯಿತು. ಅಲ್ಲೇ ಬಿಟ್ಟರು, ಇವರು ಹೊರಟರು. ರುಗ್ಮಿ ಪ್ರತಿಜ್ಞೆ ಮಾಡಿದ, ಕೃಷ್ಣನನ್ನು ಕೊಲ್ಲುವ ತನಕ, ರುಕ್ಮಿಣಿಯನ್ನು ಎಳೆದು ತರುವ ತನಕ ನಾನು ಇಲ್ಲಿಂದ ನನ್ನ ಊರಿಗೆ ಹೋಗುವುದಿಲ್ಲ ಅಂತ ಅಲ್ಲೇ ಕೂತ್ಕೊಂಡ. ಈ ಕಡೆ ಶಿಶುಪಾಲನಿಗೆ ಗೊತ್ತಾಯಿತು, ಪಾಪ ನಾಂದಿ ಸಮಾರಾಧನೆಯನ್ನೆಲ್ಲ ಮಾಡಿಕೊಂಡು ಇನ್ನೇನು ವಿವಾಹ ಆಗ್ತದೆ ಅಂತ ಬಾಸಿಂಗ ಪೇಟವನ್ನೆಲ್ಲ ಕಟ್ಟಿ ತಯಾರಾಗಿ ಸಿದ್ಧವಾಗಿ ಕೂತ್ಕೊಂಡಿದ್ದ. ವಿಷಯ ಗೊತ್ತಾಯಿತು, ರುಕ್ಮಿಣಿ ಇಲ್ಲ ಅಂತ, ಹೋಗಿ ಆಗಿದೆ ಅಂತ. ಜರಾಸಂಧ ಬಂದು ಸಮಾಧಾನ ಪಡಿಸಿದ. ಹೀಗೆಲ್ಲ ಒಮ್ಮೊಮ್ಮೆ ಆಗ್ತದೆ. ನಾನೂ ಕೂಡ 18 ಬಾರಿ ಯುದ್ಧಕ್ಕೆ ಹೋಗಿ ಸೋತು ಹೋಗಿದ್ದೇನೆ. ಆದರೆ ಧೈರ್ಯ ಕಳ್ಕೊಡಬಾರ್ದು, ಏನಾದರೂ ಮಾಡಿ ಪ್ರಯತ್ನ ಮಾಡಿ ರುಕ್ಮಿಣಿನ ತರೋಣ ಅಂತ ಸಮಾಧಾನ ಪಡಿಸಿದ್ರು ಅಂತ. ದ್ವಾರಕೆಗೆ ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಬಂದಿದ್ದಾನೆ. ಎಲ್ಲರಿಗೂ ಆಶ್ಚರ್ಯ ಆಯಿತು. ವಿವಾಹ ನಡಿಬೇಕು ಅಂತಾದಾಗ ರುಕ್ಮಿಣಿ ಒಬ್ಬಳೇ ಇದ್ದಾಳೆ. ರುಕ್ಮಿಣಿಯ ಪಕ್ಷದಲ್ಲಿ ಯಾರಾದರೂ ಬೇಕಲ್ಲ. ರುಕ್ಮಿಣಿಯ ಪಕ್ಷ ಅಂತ ಸ್ವಲ್ಪ ಜನ ಅಲ್ಲಿಗೆ ಹೋದರು, ಕೃಷ್ಣನ ಪಕ್ಷ ಅಂತ ಸ್ವಲ್ಪ ಜನ ಈ ಕಡೆ ಬಂದರು. ಕುಂಡಿನಪುರ ಅಂತ ಒಂದು ಊರು, ಅಲ್ಲಿಯ ಪಕ್ಕದಲ್ಲಿ ಒಂದು ಮೂಲ ಮಾಧವ ಅಂತ, ಅಲ್ಲಿ ಒಂದು ದೊಡ್ಡ ಒಂದು ಸಭಾಂಗಣಕ್ಕೆ ಎಲ್ಲರೂ ಬಂದಿದ್ದಾರೆ. ಅವರವರು ಮಾತನಾಡಿಕೊಂಡ್ರಂತೆ. ಕನ್ಯಾ ಪಕ್ಷದವರು ಹೇಳಿದ್ದರು, ನಾವು ಕನ್ಯೆಯನ್ನು ಕೊಡ್ತೇವೆ, ಸ್ವಲ್ಪ ಷರತ್ತು ಇದೆ. ನಮ್ಮ ಮನೆ ಮಗಳಿಗೆ ಮದುವೆ ಆದ ಮೇಲೆ ತುಂಬ ಭಾರವಾದ ಕಾರ್ಯ ಅಥವಾ ಕಷ್ಟವಾದ ಕೆಲಸ ಅದನ್ನೆಲ್ಲ ಕೊಡಬಾರದು, ಮತ್ತು ತವರು ಮನೆಗೆ ಕಳಿಸುವುದಿಲ್ಲ ಅಂತ ಹೇಳಬಾರದು. ಇದೆಲ್ಲ ಆಗುವುದು ಅಂತ ಆದರೆ ನಾವು ಮತ್ತು ವರದಕ್ಷಿಣೆ ಕೂಡ ಕೇಳುವ ಹಾಗೆ ಇಲ್ಲ. ಇಷ್ಟೆಲ್ಲ ಷರತ್ತನ್ನು ಹಾಕಿದ್ರು. ಆಗ ಕೃಷ್ಣ ಪಕ್ಷದವರೆಲ್ಲ ಹೇಳಿದ್ರು ಅಂತೆ, ಅವಳಿಗೆ ಯಾವ ಭಾರವಾದ ಕೆಲಸ, ಕಷ್ಟಕರವಾದಂಥ ಕೆಲಸ ಕೊಡುವುದಿಲ್ಲ. ನಮ್ಮ ಮನೆ ಅದು ಬಹಳ ಸಣ್ಣ ಮನೆ, ಕೇವಲ 14 ಮಹಡಿಗಳು ಇವೆ ಅಷ್ಟೇ. ಮೇಲೆ 7, ಕೆಳಗೆ 7, ಒಟ್ಟು 14 ಮಹಡಿಗಳು ಉಳ್ಳಂತಹ ಮನೆ. ಅದನ್ನು ನೋಡಿಕೊಂಡ್ರೆ ಸಾಕು. ಅಲ್ಲಿ ಯಾವ ಕೆಲಸವೂ ಇಲ್ಲ. ಬ್ರಹ್ಮಾದಿ ಎಲ್ಲ ದೇವಾನುದೇವತೆಗಳು ಇದ್ದಾರೆ. ಕೇವಲ ಕಡೆಗಣ್ಣ ಕುಡಿ ನೋಟದಿಂದ ಅವರು ಏನು ಮಾಡಬೇಕು ಅದನ್ನು ಮಾಡಿಬಿಡ್ತಾರೆ. ಆದ್ದರಿಂದ ಯಾವ ಭಯವೂ ಕೂಡ ನಿಮಗೆ ಬೇಡ. ಸರಿ, ವರದಕ್ಷಿಣೆ ಅಂತೂ ನಾವು ಅಪೇಕ್ಷೆ ಪಡುವುದೇ ಇಲ್ಲ ಅಂತ ಕೃಷ್ಣ ಹೇಳಿದ. ಆ ರುಕ್ಮಿಣಿಯ ಕೇವಲ ಕಡೆಗನ್ನ ಕುಡಿ ನೋಟ ನಮಗೆ ಸಾಕು, ಮತ್ತೆ ಏನು ಬೇಡ ನನಗೆ ವರದಕ್ಷಿಣೆ. ಮತ್ತು ಅತಿಥಿಗಳು ಬಂದರೂ ತುಂಬ ದೊಡ್ಡ ಅಡಿಗೆ ಮಾಡಬೇಕು, ಅದು ಇದು ಯಾವುದೂ ಇಲ್ಲ. ಅವರಿಗೆಲ್ಲ ಬೇಕಾದ ಹಣ್ಣಿನ ರಸವನ್ನು ಕೊಡಬಹುದು. ಇಕ್ಷು ಸಮುದ್ರ ಇದೆ, ಕಬ್ಬಿನ ರಸದ ಸಮುದ್ರ, ಅದು ಪಾನ ಮಾಡಲಿಕ್ಕೆ ಅದನ್ನೇ ಕೊಟ್ಟು ಬಿಡಬಹುದು. ಹಾಲಿಗೆ ಕಾಯಿಸಬೇಕು ಅಂತ ಇಲ್ಲ, ಹಾಲು ಕುಡಿಬೇಕು ಅಂತಾದರೆ ಕ್ಷೀರ ಸಮುದ್ರವೇ ಇದೆ. ಇನ್ನು ಹಾಲು ಇದೆ, ಹಾಲಿಗೆ ಹೆಪ್ಪು ಹಾಕಿ ಮೊಸರು ಮಾಡೋಣ, ಅದು ಕೆಲಸವೂ ಇಲ್ಲ. ದಧಿ ಸಮುದ್ರ ಇದೆ, ಮೊಸರಿನ ಸಮುದ್ರವೇ ಇದೆ. ಅಡಿಗೆಗೆ ಬೇಕಾದಷ್ಟು ಉಪ್ಪು ಹಾಕಬಹುದು, ಲವಣ ಸಮುದ್ರವೇ ಬೇಕಾದಷ್ಟು ಇದೆ. ಆದ್ದರಿಂದ ಯಾವ ಭಾರವಾದ ಕೆಲಸ ಕಾರ್ಯಗಳನ್ನು ನಾವು ಕೊಡುವುದಿಲ್ಲ. ಈ ರೀತಿಯಾದಾಗ ಒಪ್ಪಿಗೆ ಆಯಿತು ಪರಸ್ಪರ. ಇನ್ನೇನು ಮದುವೆ ಆಗಬೇಕು. ಪರಸ್ಪರ ಇಬ್ಬರು ಕೂಡ ಹಾರವನ್ನು ಇಟ್ಟುಕೊಂಡಿದ್ದಾರೆ. ಮಂತ್ರಜ್ಞರು ಎಲ್ಲ ಮಂಗಲಾಷ್ಟಕವನ್ನು ಹೇಳಿದ್ದಾರೆ, ವೇದ ಮಂತ್ರವನ್ನು ಪಠಿಸಿದ್ದಾರೆ. ಕೊನೆಗೆ ಅಕ್ಷತೆಯನ್ನೆಲ್ಲ ಹಾಕಿದ್ರುವಂತೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿ ಯುಗಂ ಸ್ಮರಾಮಿ ಅಂತ ಎಲ್ಲರೂ ಅಕ್ಷತೆ ಕಾಳನ್ನು ಹಾಕಿದ್ದಾರೆ. ಮಾಲಾಧಾರಣೆ ಆಯಿತು, ಮಾಂಗಲ್ಯ ಬಂಧನ ಆಯಿತು ಅಂತ. ನಾವೆಲ್ಲ ಮಾಂಗಲ್ಯ ಬಂಧನ ಮಾಡಿದರೆ ಮಮ ಜೀವನ ಹೇತುನ ಅಂತ. ಆದರೆ ಕೃಷ್ಣ ರುಕ್ಮಿಣಿಗೆ ಮಾಂಗಲ್ಯ ಬಂಧನ ಮಾಡಿದ್ದ. ಯಾಕೆ? ಜಗತ್ತಿಗೆ ಮಂಗಳ ಆಗಲಿ, ಜಗನ್ನ ಮಂಗಲ ಹೇತುನ, ಜಗತ್ತಿಗೆ ಮಂಗಲ ಆಗಲಿ ಅಂತ ಮಾಂಗಲ್ಯ ಬಂಧನ ಕೃಷ್ಣ ಮಾಡಿದ ಅಂತ. ಹೀಗೆ ಕೃಷ್ಣ ರುಕ್ಮಿಣಿಯರ ವಿವಾಹ ಆಯಿತು. ಇದು ಒಂದು ವಿವಾಹ. ಇದರ ನಂತರ ನಡೆದದ್ದು ಸತ್ಯಭಾಮೆಯೊಟ್ಟಿಗೆ ವಿವಾಹ. ರುಕ್ಮಿಣಿ ಸತ್ಯಭಾಮೆ ಇಬ್ಬರೂ ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿ. ಇನ್ನು 6 ಮಂದಿ ಇದ್ದಾರೆ, ಅವರಿಗೆ ಷಣ್ಮಹಿಷಿಯರು ಅಂತ ಹೆಸರು. ಷಣ್ಮಹಿಷಿಯರು, ಅವರಲ್ಲಿ ಕೇವಲ ಲಕ್ಷ್ಮಿಯ ಸನ್ನಿಧಾನ ಮಾತ್ರ
ನೀಲ, ಭದ್ರ, ಮಿತ್ರವಿಂದ, ಕಾಳಿಂದಿ, ಲಕ್ಷಣ, ಜಾಂಬವತಿ ಅಂತ ಷಣ್ಮಹಿಷಿಯರು. ಅವರಲ್ಲಿ ಲಕ್ಷ್ಮಿಯ ಸನ್ನಿಧಾನ. ಹೀಗೆ 8 ಮಂದಿ ಪತ್ನಿಯರಾದರು. ಇನ್ನು ಪ್ರಾಗ್ಜ್ಯೋತಿಷಪುರ ಅಂತ ಒಂದು ಊರು, ಅಸ್ಸಾಂ, ಈಗಿನದ್ದು ಅಸ್ಸಾಂ. ಅಲ್ಲಿ ಒಬ್ಬ ಇದ್ದ, ನರಕಾಸುರ ಅಂತ. 16,100 ಮಂದಿ ಹೆಣ್ಣು ಮಕ್ಕಳನ್ನೆಲ್ಲ ಬಂಧನದಲ್ಲಿ ಇಟ್ಟುಬಿಟ್ಟಿದ್ದಂತೆ. ಕೃಷ್ಣ ಹೋಗಿ ನರಕಾಸುರನ ಸಂಹಾರ ಮಾಡಿ ಅವರನ್ನೆಲ್ಲ ಬಿಡಿಸಿದ. ಆಡಳಿತವನ್ನು ತಾನು ಇಟ್ಟುಕೊಂಡಿಲ್ಲ. ಆ ನರಕಾಸುರನ ಮಗ ಭಗದತ್ತ ಅಂತ, ಅವನಿಗೆ ಬಿಟ್ಟುಕೊಟ್ಟ ಅಂತೆ. ಕೃಷ್ಣ ಎಲ್ಲಿಯೂ ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡಿಲ್ಲ. ಕಂಸನನ್ನು ಕೊಂದ. ಕಂಸನ ತಂದೆ ಉಗ್ರಸೇನನಿಗೆ ಪಟ್ಟ ಕೊಟ್ಟ, ತಾನು ಇಟ್ಟುಕೊಂಡಿಲ್ಲ. ಎಲ್ಲ ಕಡೆ ಮಾಡಿದ್ದು ಹೀಗೆ. 16,100 ಮಂದಿ ಹೆಣ್ಣು ಮಕ್ಕಳು ಹೊರಗೆ ಬಂದರು. ಅವರದ್ದೆಲ್ಲ ಬಿಡುಗಡೆ ಆಯಿತು. ಅವರೆಲ್ಲ ಕೃಷ್ಣನ ಕಾಲನ್ನು ಹಿಡಿದ್ರು ಅಂತೆ. ಕೃಷ್ಣ, ನೀನು ಸರ್ವಜ್ಞ, ನಾವು ಎಷ್ಟು ಪರಿಶುದ್ಧ ಅಂತ ನಿನಗೆ ಗೊತ್ತಿದೆ. ನಿನ್ನನ್ನು ಬಿಟ್ಟು ಹೊರಗಡೆ ಅವರು ಯಾರೂ ನಮ್ಮನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ. ಯಾಕೆ ಅಂದರೆ ನಾವು ಇಷ್ಟರವರೆಗೆ ನರಕಾಸುರನ ಒಟ್ಟಿಗೆ ಇದ್ದವರು, ಬಂಧನದಲ್ಲಿ ಇದ್ದವರು. ಆದ್ದರಿಂದ ನಮ್ಮನ್ನು ನೀನೇ ಮದುವೆ ಆಗಬೇಕು ಅಂತ ಇಷ್ಟೆಲ್ಲ ಒತ್ತಾಯ ಮಾಡುವಾಗ ಕೃಷ್ಣ ಮದುವೆ ಆದ ಅಂತೆ. ಅಲ್ಲಿಗೆ 16,100 ಕೂಡಿಸು 8, 16,108 ಮಂದಿ ಪತ್ನಿಯರು ಕೃಷ್ಣನಿಗೆ. ನಾರದರು ಒಮ್ಮೆ ಯೋಚನೆ ಮಾಡಿದ್ರು ಅಂತೆ, ಇಷ್ಟೆಲ್ಲ ಸಂಸಾರವನ್ನು ಕೃಷ್ಣ ಹೇಗೆ ಮಾಡುತ್ತಾನೆ ನೋಡೋಣ ಅಂತ. ಕೃಷ್ಣ ಎಲ್ಲರಿಗೂ ಒಂದೊಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದ. ಎಷ್ಟು ಮಂದಿಗೂ ಒಂದೊಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದ ಅಂತ. ಪರೀಕ್ಷೆ ಮಾಡಬೇಕು ಅಂತ ಕೃಷ್ಣನ ಒಂದು ಮನೆಗೆ ಪ್ರವೇಶ ಮಾಡಿದ್ರು ನಾರದರು. ಅಲ್ಲಿ ಕೃಷ್ಣ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಅವನ ಪತ್ನಿ ಸೇವಕಿಯರಿ ಒಟ್ಟಿಗೆ ಸೇರಿಕೊಂಡು ಚಾಮರವನ್ನು ಬೀಸ್ತಾ ಇದ್ದಾಳೆ ಅಂತೆ. ನಮಸ್ಕಾರ ಮಾಡಿದ್ದರು ನಾರದರು. ಇನ್ನೊಂದು ಮನೆಗೆ ಹೋದರು. ಅಲ್ಲಿ ರಾಜಕೀಯ ತಂತ್ರ, ಎಲ್ಲರೂ ಬಂದು ಕೂತಿದ್ದಾರೆ ಅಂತೆ. ದೇಶದ ಆಡಳಿತ ಯಾವ ರೀತಿಗೆ ಮಾಡಬೇಕು ಇದೆಲ್ಲ ಚರ್ಚೆ ಆಗ್ತಾ ಇದೆ ಅಂತೆ. ಇನ್ನೊಂದು ಮನೆಗೆ ಹೋದರು ನಾರದರು. ಅಲ್ಲಿ ನೋಡಿದರೆ ಮಕ್ಕಳಿಗೆಲ್ಲ ಊಟವನ್ನು ಬಡಿಸ್ತಾ ಇದ್ದಾನಂತೆ, ಕೃಷ್ಣನೇ ಬಡಿಸ್ತಾ ಇದ್ದಾನೆ. ಇನ್ನೊಂದು ಮನೆಗೆ ಹೋದಾಗ ಕೃಷ್ಣನೇ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದಾನೆ ಅಂತೆ. ಇನ್ನೊಂದು ಮನೆಗೆ ಹೋದಾಗ ಉದ್ದವನೊಟ್ಟಿಗೆ ಪಗಡೆಯನ್ನು ಆಡುತ್ತಾ ಇದ್ದಾನಂತೆ ಕೃಷ್ಣ. ಇನ್ನೊಂದು ಮನೆಗೆ ಹೋದಾಗ ದಂಪತಿಗಳು ಕೂತುಕೊಂಡು ಯಜ್ಞವನ್ನು ಮಾಡುತ್ತಾ ಇದ್ದಾರೆ ಅಂತೆ. ನಾರದರು ತಲೆ ಮೇಲೆ ಕೈ ಇಟ್ಟು, ಕೃಷ್ಣ ಇದು ನಿನಗೇ ಸರಿ ಅಂತ ಹೋಗಿಬಿಟ್ರಂತೆ. ಕೃಷ್ಣನ ಸಾಮರ್ಥ್ಯ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಭಗವಂತ ಕೃಷ್ಣನ ಇಚ್ಛೆಯಿಂದಲೇ ಎಲ್ಲವೂ ಕೂಡ ಸೃಷ್ಟಿ ಆಗ್ತದೆ. ಅಂದಮೇಲೆ ಇದೇನು ಮಹಾ ಅಂತ. ಒಬ್ಬೊಬ್ಬ ಪತ್ನಿಯಲ್ಲಿಯೂ ಕೂಡ 10 ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಮಗು ಪಡ್ಕೊಂಡಂತೆ. ಗಂಡು ಮಕ್ಕಳ ಸೈನ್ಯ ನಾರಾಯಣೀ ಸೈನ್ಯ ಅಂತ ಹೆಸರಾಯಿತು ಅದಕ್ಕೆ. 10 ಲಕ್ಷ ಸೈನ್ಯ, 10 ಲಕ್ಷ ಉಳ್ಳಂತಹ ಒಂದು ಸೈನ್ಯ ಅದು. ಅದನ್ನು ಮುಂದೆ ಕೃಷ್ಣ ದುರ್ಯೋಧನನಿಗೆ ಕೊಡ್ತಾನೆ ಯುದ್ಧಕ್ಕೆ. ತಾನು ಅರ್ಜುನನ ಬಳಿಗೆ ಸಾರಥಿಯಾಗಿ ಹೋಗ್ತಾನೆ. ಅಂತೂ ಈ ರೀತಿಯಾಗಿ ಭಗವಂತನ ಒಂದು ಸೃಷ್ಟಿಯ ಪ್ರಕ್ರಿಯೆ ಅದೆಲ್ಲ ನಡೀತು. ಒಳ್ಳೆಯ ರೀತಿಯಿಂದ ಸಂಸಾರವನ್ನು ಹೇಗೆ ಮಾಡಬೇಕು, ಗೃಹಸ್ಥ ಧರ್ಮ ಹೇಗೆ ಇರಬೇಕು ಅಂತ ಕೃಷ್ಣ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಜರಾಸಂಧನ ವಧೆ ಅದು ಭೀಮಸೇನನ ಮೂಲಕ ಮಾಡಿಸಿದ. ಅಂತೂ ಭೂಭಾರ ಹರಣ ಆಯಿತ. ಕೃಷ್ಣನ ಕೆಲಸ ಎಲ್ಲ ಆಯಿತು. ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ. ಇನ್ನೇನು ಕೆಲಸ? ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರಂತೆ, ಕೃಷ್ಣ ನೀನು ಮೇಲೆ ಬರಬೇಕು, ಇನ್ನು ಸಾಕು, ನಿನ್ನ ಅವತಾರ ಸಮಾಪ್ತಿ ಮಾಡುವಂತ. ಒಂದು ಕಾರಣ ಆಯಿತು. ಒಬ್ಬ ಬೇಡ ಬಾಣ ಪ್ರಯೋಗ ಮಾಡಿದ. ಆ ಬೇಡನ ಬಾಣ ತನ್ನ ಕಾಲಿಗೆ ತಾಗಿದಂತೆ ನಟನೆಯನ್ನು ಮಾಡಿ ತಾನು ಅವತಾರವನ್ನು ಸಮಾಪ್ತಿ ಮಾಡಿದ. ಪರೀಕ್ಷಿತ ರಾಜ ಈ ಕಥೆಯನ್ನೆಲ್ಲ ಕೇಳಿದ ಅಂತೆ. ಬಹಳ ಸಂತೋಷ ಆಯಿತು. ನಾನು ಇನ್ನು ಧ್ಯಾನ ಮಾಡುತ್ತೇನೆ ಅಂತ ಹೇಳಿದ ಅಂತ. ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ ಪರೀಕ್ಷಿತ ರಾಜ.
ತನ್ನನ್ನೇ ಮರೆತು ಬಿಟ್ಟ, ಅಂದರೆ ಸಮಾಧಿ ಅವಸ್ಥೆಗೆ ಹೋಗಿಬಿಟ್ಟ. ಇಷ್ಟರವರೆಗೆ ಕಥೆಯನ್ನು ಏನು ಹೇಳಿದ್ದಾರೆ ಆ ಕಥೆಯನ್ನೇ ಮನನ ಮಾಡುತ್ತಾ ಇದ್ದಂತೆ. ಅಷ್ಟರಲ್ಲಿ 7 ದಿವಸ ಮುಗಿತಿತ್ತು. 7ನೆಯ ದಿವಸ ತಕ್ಷಕ ಒಂದು ಕ್ರಿಮಿಯ ರೂಪದಲ್ಲಿ ಬಂದು ಕಚ್ಚಿದ. ದೇಹ ಮಾತ್ರ ಸುಟ್ಟು ಹೋಯಿತು. ಪರೀಕ್ಷಿತರಾದ ಭೇದೇ ಖಗೇಂದ್ರ ಧ್ವಜಪಾದ ಮೂಲಂ. ದೇವತೆಗಳೆಲ್ಲ ಪುಷ್ಪಕ ವಿಮಾನವನ್ನು ಕರ್ಕೊಂಡು ತೆಗೆದುಕೊಂಡು ಬಂದು ಅದರಲ್ಲಿ ಕೂಡಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋದರು ಅಂತೆ. ಹೀಗೆ ಭಾಗವತ ಶ್ರವಣ ಮಾಡಿದರೆ ಎಷ್ಟು ಫಲ. ಅದು ಪರೀಕ್ಷಿತ ಸಾಕ್ಷಿ, ಪರೀಕ್ಷಿತನೇ ಸಾಕ್ಷಿ. ಎಂತಹ ಪಾಪವನ್ನು ಮಾಡಿದ್ದ. ಒಬ್ಬ ಜ್ಞಾನಿಗಳ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಅಷ್ಟು ಅವಮಾನ ಮಾಡಿ ಪಾಪಕ್ಕೆ ಗುರಿಯಾಗಿದ್ದ. ಆ ಎಲ್ಲ ಪಾಪ ಪರಿಹಾರ ಆಯಿತು. ಸೂತ ಪುರಾಣಿಕರು ಕೊನೆಗೆ ಹೇಳುತ್ತಾರೆ ಶವನಕಾದಿ ಮಹರ್ಷಿಗಳಿಗೆ, ಕೊನೆಯದ್ದು ಒಂದು ಹೇಳಿಬಿಡ್ತೇನೆ, ಮಾರ್ಕಂಡೇಯ ಚರಿತ್ರೆ ಹೇಳುತ್ತೇನೆ ಅಂತ. ಒಬ್ಬ ಮಾರ್ಕಂಡೇಯರು ಮೃಕಂಡು ಋಷಿಗಳ ಪುತ್ರರು. ಅವರಿಗೆ ಸ್ವಲ್ಪ ಆಯುಷ್ಯ ಇತ್ತು ಅಷ್ಟೇ, ಬಹಳ ಆಯುಷ್ಯ ಇದ್ದಿಲ್ಲ. ಆದರೂ ತಪಸ್ಸು ಮಾಡಬೇಕು ಅಂತ ತಪಸ್ಸು ಮಾಡಿದರು ಭಗವಂತನನ್ನು. ದೇವರು ಬಂದೇ ಬಿಟ್ಟರು, ನರನಾರಾಯಣ ರೂಪದಲ್ಲಿ ಬಂದರು. ಬಹಳ ಸಂತೋಷ ಆಯಿತು ಮಾರ್ಕಂಡೇಯರಿಗೆ. ಏನು ಬೇಕು ಕೇಳು ಅಂತ ಕೇಳಿದಾಗ ಮಾರ್ಕಂಡೇಯರು ಏನು ಬೇಡ, ಏನು ಬೇಡ ಅಂದರೆ ಹೇಗೆ, ಏನಾದರೂ ಕೇಳಬೇಕು ಅಂತ ಹೇಳಿದ. ಒತ್ತಾಯ ಮಾಡಿದಾಗ, ನಿನ್ನ ಪ್ರಳಯ ಕಾಲವನ್ನು ನೋಡಬೇಕು. ಸೃಷ್ಟಿಯನ್ನೆಲ್ಲ ನೋಡಿಬಿಟ್ಟಿದ್ದೇನೆ. ಇದನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಇದು ಭಗವಂತನ ಸೃಷ್ಟಿ, ನಮ್ಮ ಸೃಷ್ಟಿ ಅಲ್ಲ. ಕಾಲಕಾಲಕ್ಕೆ ಸೂರ್ಯ ಬರ್ತಾನೆ, ಕಾಲಕಾಲಕ್ಕೆ ಸೂರ್ಯ ಹೋಗಿ ಅಸ್ತ ಆಗಿ ಚಂದ್ರ ಬರ್ತಾನೆ. ಇದೆಲ್ಲ ನಮ್ಮಿಂದ ಸಾಧ್ಯವಾ? ಇದು ನಿನ್ನಿಂದಲೇ ಸಾಧ್ಯ, ಅದೆಲ್ಲ ಗೊತ್ತಿದೆ. ಬ್ರಹ್ಮಣಿ ಬ್ರಹ್ಮರೂಪೋಸವು, ಬ್ರಹ್ಮದಲ್ಲಿ ಇದ್ದು ಸೃಷ್ಟಿ ಮಾಡುವವ ನೀನೇ. ನೀನು ನೀನಾಗಿಯೇ ಇದ್ದು ಪಾಲನೆಯನ್ನು ಕೂಡ ಮಾಡುತ್ತಿ. ಶಿವರೂಪೇ ಶಿವಸ್ಥಿತ, ಶಿವನಲ್ಲಿ ರುದ್ರನಲ್ಲಿ ಇದ್ದು ಸಂಹಾರ ಕೂಡ ಮಾಡುತ್ತಿ. ಆದರೆ ಸಂಹಾರ ಮಾಡಿದ್ದು ಅರ್ಥಾತ್ ಪ್ರಳಯ ಮಾಡಿದ್ದು, ಪ್ರಳಯ ಆಗಿದ್ದು ಅದು ನಾನು ನೋಡಿಲ್ಲ, ಅದನ್ನು ನೋಡಬೇಕು. ನಿನ್ನ ಅದ್ಭುತವಾದಂಥ ಶಕ್ತಿ, ಅಚಿಂತ್ಯ ಅದ್ಭುತವಾದಂಥ ಶಕ್ತಿಯನ್ನು ನೋಡಬೇಕು ಅಂತ ಮಾರ್ಕಂಡೇಯರು ಕೇಳಿದ್ದರು. ತಥಾಸ್ತು ಅಂತ ಭಗವಂತ ಹೋಗಿಬಿಟ್ಟ ಅಂತ. ಸ್ವಲ್ಪವೇ ಸಮಯ, ಅಷ್ಟರಲ್ಲಿ ಜೋರಾಗಿ ಸುಂಟರ ಗಾಳಿ ಬಂತು. ಗಾಳಿ ಮಾತ್ರ ಅಲ್ಲ, ಜೋರಾಗಿ ಮಳೆ ಬಂತು. ಮಳೆಯ ಒಟ್ಟಿಗೆ ಗುಡುಗು ಸಿಡಿಲು ಎಲ್ಲವೂ ಸೇರಿತು. ಎಲ್ಲ ಕಡೆ ಕತ್ತಲೆ. ಸ್ವಲ್ಪವೇ ಹೊತ್ತಿನಲ್ಲಿ 4 ಸಮುದ್ರಗಳಿಗೂ ಒಟ್ಟಾಗಿ ಬಿಟ್ಟಿತು. ಎಲ್ಲಿ ನೋಡಿದರಲ್ಲಿ ನೀರು ನೀರು ನೀರು. ಎಲ್ಲರೂ ಹೋದರು, ಸತ್ತು ಹೋದರು. ಮಾರ್ಕಂಡೇಯರು ಮಾತ್ರ ತೇಲುತ್ತಾ ಇದ್ದಾರೆ ಅಂತ. ತೇಲುತ್ತಾ ತೇಲುತ್ತಾ ಭಗವಂತನನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ದೂರದಲ್ಲಿ ಒಂದು ಆಲದ ಎಲೆ, ಆಲದ ಎಲೆಯ ಮೇಲೆ ಒಂದು ಪುಟ್ಟ ಶಿಶು ಮಲ್ಕೊಂಡಿದೆ ಅಂತೆ. ಇದು ಏನು ಆಶ್ಚರ್ಯ ಅಂತ ಹತ್ತಿರಕ್ಕೆ ಹೋಗಿ ನೋಡಿದ್ರು ಅಂತೆ. ಬಹಳ ಸುಂದರವಾದ ದೃಶ್ಯ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪುತ್ರಸ್ಯ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸ ಸ್ಮರಾಮಿ. ಎಂತಹ ಸುಂದರವಾದ ದೃಶ್ಯ ಅದು. ಕರಾರವಿಂದೇನ ಪದಾರವಿಂದ, ಕಮಲದಂತಹ ಕೈಗಳು, ಅಂತಹ ಕೈಗಳಿಂದ ಕಮಲದಂತಹ ಪಾದವನ್ನು ಇಟ್ಟುಕೊಂಡು ಮುಖಾರವಿಂದೇ ವಿನಿವೇಶ ಎಂತಂ, ತನ್ನ ಬಾಯಿಯಲ್ಲಿ ಇಟ್ಟುಕೊಂಡಿದ್ದಾನಂತೆ. ಎಂತಹ ಬಾಯಿ ಅದು ಕೂಡ ಅರವಿಂದದಂತೆ ಇರುವ ಬಾಯಿ, ಮುಖ ಅಲ್ಲಿ ಇಟ್ಟುಕೊಂಡು ಚೀಪುತ್ತಾ ಇದೆ ಅಂತೆ ಮಗು. ವಟಸ್ಯ ಪತ್ರಸ್ಯ ಪುಟೇಶಯಾನಂ, ವಟಪತ್ರ ಆಲದ ಎಲೆಯ ಮೇಲೆ ಮಲಗಿಕೊಂಡಿದೆ. ಅಂತಹ ಮಗು, ಸಾಮಾನ್ಯ ಮಗುವನ್ನು ನೋಡಿದಾಗಲೇ ಎತ್ತಿಕೊಳ್ಳೋಣ ಮುದ್ದಾಡೋಣ ಅಂತ ಆಗ್ತದೆ. ಇನ್ನು ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದಂತಹ ಭಗವಂತ ಸೌಂದರ್ಯಕ್ಕೂ ಕೂಡ
ಸೌಂದರ್ಯವನ್ನು ಕೊಟ್ಟವ ಎಷ್ಟು ಸುಂದರನಾಗಿ ಇರಲಿಕ್ಕೆ ಸಾಧ್ಯ. ಆ ಮಗುವನ್ನು ನೋಡಿದಾಗ ಮುದ್ದಾಡಬೇಕು ಅಂತಾಯಿತು. ಹತ್ತಿರಕ್ಕೆ ಹೋದರು. ಮಗುವನ್ನು ಎತ್ತಿಕೊಳ್ಳೋಣ ಅಂತ ಹೋದರೆ ಆ ಮಗು ಉಸಿರಾಟ ಮಾಡ್ತಾ ಇದೆ. ಉಸಿರನ್ನು ಒಳಗೆ ಎಳೆದುಕೊಳ್ಳುವಾಗ ಮಾರ್ಕಂಡೇಯರು ಆ ಮೂಗಿನ ಮೂಲಕವಾಗಿ ಒಳಗೆ ಹೋಗಿ ಬಿಟ್ರು ಅಂತ. ಒಳಗೆ ಹೋಗಿ ನೋಡ್ತಾರೆ, ಇಡೀ ಲೋಕ ಕಾಣುತ್ತಾ ಇದೆ. ಅಲ್ಲಿ ಯಾವ ಪ್ರಳಯವೂ ಕೂಡ ಇಲ್ಲ. ಇವರು ತಪಸ್ಸಿಗೆ ಕೂತಂತಹ ಪುಷ್ಪಭದ್ರ ನದಿ ಅದರ ದಡ ಅಲ್ಲಿ ಅವರು ಕೂತಿದ್ದಾರೆ ಅಂತ ಇದನ್ನೆಲ್ಲ ನೋಡಿದ್ರು. ಒಂದು ಕ್ಷಣದಲ್ಲಿ ಮತ್ತೆ ಉಸಿರನ್ನು ಹೊರಗೆ ಬಿಡುವಾಗ ಮತ್ತೆ ಹೊರಗೆ ಬಂದರು ಅಂತ. ಹೊರಗೆ ಬಂದಾಗ ಎಲ್ಲ ಕಡೆ ನೀರು ನೀರು ನೀರು. ಒಂದೇ ಕ್ಷಣದಲ್ಲಿ ಅವರು ಮತ್ತೆ ಪುಷ್ಪಭದ್ರಾ ನದಿಯ ದಡದಲ್ಲಿ ತಪಸ್ಸು ಮಾಡುತ್ತಾ ಇದ್ದಾರೆ. ಅಂತೂ ಭಗವಂತನ ಅನುಗ್ರಹದಿಂದ ಇಡೀ ಪ್ರಳಯವನ್ನೇ ನೋಡಿದವರು ಮಾರ್ಕಂಡೇಯರು. ಹೀಗೆ ತಪಸ್ಸು ಮಾಡ್ತಾ ಇರುವಾಗ ಮೇಲಿನಿಂದ ಪಾರ್ವತಿ ಪರಮೇಶ್ವರರು ಹೋಗ್ತಾ ಇದ್ದಾರೆ ಅಂತೆ. ಪಾರ್ವತಿ ದೇವಿಯರು ಹೇಳಿದರು, ನೋಡಿ ಕೆಳಗೆ ಸ್ವಲ್ಪ ಅಂತ. ಮಾರ್ಕಂಡೇಯರು ತಪಸ್ಸು ಮಾಡ್ತಾ ಇದ್ದಾರೆ, ಒಮ್ಮೆ ಭೇಟಿಯಾಗೋಣ. ಅವರು ತಪಸ್ಸು ಮಾಡ್ತಾ ಇದ್ದಾರೆ, ಅವರು ಕರೆದಿಲ್ಲ, ಆದರೂ ನಾವು ಅವರಿಗೆ ವರವನ್ನು ಕೊಡೋಣ ಅಂತ ಪಾರ್ವತಿ ದೇವರು ಹೇಳಿದಾಗ ರುದ್ರದೇವರು ಹೇಳಿದ್ರು, ಪರಮ ವಿಷ್ಣು ಭಕ್ತರವರು, ಯಾವುದಕ್ಕಾಗಿಯೂ ತಪಸ್ಸು ಮಾಡ್ತಾ ಇಲ್ಲ ಅವರು, ಇರಲಿ ಅವರ ದರ್ಶನವೇ ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ರುದ್ರದೇವರು ಕೆಳಗೆ ಬೆಳೆದ್ರಂತೆ. ರುದ್ರದೇವರನ್ನು ನೋಡುತ್ತಾನೆ ಇಲ್ಲ ಮಾರ್ಕಂಡೇಯರು, ಒಳಗಿನಿಂದಲೇ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾರೆ. ರುದ್ರದೇವರು ಮನೋಭಿಮಾನಿ ದೇವತೆಗಳು, ಅವರು ಮನಸ್ಸನ್ನು ಪ್ರವೇಶ ಮಾಡಿ ಆ ರೂಪವನ್ನೇ ಇಲ್ಲ ಅಂತ ಮಾಡಿದಾಗ ಕಣ್ಣು ಬಿಟ್ಟರು ರುದ್ರದೇವರು ಅಲ್ಲಿದ್ದಾರೆ. ಪಾರ್ವತಿ ರುದ್ರದೇವರು ಅಲ್ಲಿ ಇದ್ದಾರೆ. ನೋಡಿದಾಗ ನಮಸ್ಕಾರ ಮಾಡಿದರು ಮಾರ್ಕಂಡೇಯರು. ಏನು ಬೇಕು ಅಂತ ಕೇಳಿದರು. ಮಾರ್ಕಂಡೇಯರು ಯಾವುದಕ್ಕಾಗಿ ತಪಸ್ಸು ಮಾಡಿದವರಲ್ಲ, ಭಗವಂತನಲ್ಲಿ ನಿತ್ಯ ನಿರಂತರ ಭಕ್ತಿ ಬರುವ ಹಾಗೆ ಅನುಗ್ರಹ ಮಾಡಿ ಅಂತ ಹೇಳಿದರು. ಅದು ರುದ್ರದೇವರಲ್ಲಿ ಕೇಳಿದ್ದು. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ರುದ್ರದೇವರು ವಿಷ್ಣುವಿನಲ್ಲಿ ಭಕ್ತಿ ಬರುವ ಹಾಗೆ ಮಾಡ್ತಾರೆ ಅಂತೆ. ಮಾರ್ಕಂಡೇಯರು ಕೇಳಿದರು, ಭಗವಂತನಲ್ಲಿ ನಾರಾಯಣನಲ್ಲಿ ನನಗೆ ಭಕ್ತಿ ಬರುವ ಹಾಗೆ, ನಿರಂತರ ಭಕ್ತಿ ಬರುವ ಹಾಗೆ ಮಾಡಬೇಕು ಅಂತ. ತಥಾಸ್ತು ಅಂತ ಹೇಳಿದರು ರುದ್ರದೇವರು. ಮಾತ್ರವಲ್ಲ, ಚಿರಂಜೀವಿಯಾಗು, ಸ್ವಲ್ಪವೇ ವರ್ಷ ಆಯುಷ್ಯ ಇದ್ದಿದ್ದಲ್ಲ ನಿನಗೆ, ಚಿರಂಜೀವಿಯಾಗು ಅಂತ ಅನುಗ್ರಹ ಮಾಡಿದರು. ಅದರಿಂದಲೇ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪ ಅಂತ ಜೀವನ, ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನಿಪುಂಗವ ಅಂತ ಆ ಮಾರ್ಕಂಡೇಯರ ಆರಾಧನೆ ಮಾಡುತ್ತೇವೆ ನಾವು ಜೀವನದಲ್ಲಿ ಒಮ್ಮೆ ಆದರೂ, 60ನೇ ವರ್ಷ ಬಂದಾಗ. ಯಾಕೆ? ಚಿರಂಜೀವಿಗಳು ಮಾರ್ಕಂಡೇಯರು, ನಮಗೂ ಕೂಡ ದೀರ್ಘ ಆಯುಷ್ಯವನ್ನು ಅನುಗ್ರಹ ಮಾಡಿ ಅಂತ. ಆಯುಹು ಆರೋಗ್ಯಂ ಐಶ್ವರ್ಯಂ, ನಮಗೆ ಬೇಕಾದಂಥ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಇದನ್ನೆಲ್ಲ ಅನುಗ್ರಹ ಮಾಡಿ ಅಂತ. ಮಾತ್ರವಲ್ಲ, ನಿಮ್ಮಂತೆ ಸಾಧನೆಯನ್ನು ಮಾಡುವ ಯೋಗ ಭಾಗ್ಯವನ್ನು ಅನುಗ್ರಹ ಮಾಡಿ ಅಂತ. ಭಗವಂತನ ನಿತ್ಯ ನಿರಂತರ ಭಕ್ತಿಯನ್ನು ಮಾಡ್ತಾ ಆರಾಧನೆ ಮಾಡುವ ಸಾಮರ್ಥ್ಯ ನಿಮ್ಮಿಂದಾಗಿ ನಮಗೆ ಬರಲಿ ಅಂತ ಅವರನ್ನು ಆರಾಧನೆ ಮಾಡ್ತಾರೆ. ಹೀಗೆ ಭಾಗವತದ ಕೊನೆಯಲ್ಲಿ ಮಾರ್ಕಂಡೇಯರ ಚರಿತ್ರೆ. ರುದ್ರದೇವರು ಚಿರಂಜೀವಿತ್ವವನ್ನು ಅನುಗ್ರಹ ಮಾಡಿದ್ದರು. ಇದೇ ರುದ್ರದೇವರು ಭಾಗವತದ ಮೊದಲ ಕಥೆ ಅದೇ. ಅಶ್ವತ್ಥಾಮಾಚಾರ್ಯರು ಸಾಯಿಸುವ ಒಂದು ಕಾರ್ಯವನ್ನು ಮಾಡಿದ್ದರು, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದರು ಉತ್ತರೆಯ ಗರ್ಭಕ್ಕೆ. ಅದೇ ರುದ್ರದೇವರು ಶುಕ ಮಹರ್ಷಿಗಳಾಗಿ ಬಂದು ಯಾರನ್ನು ಸಾಯಿಸಬೇಕು ಅಂತ ಇದ್ರೋ ಆ ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಉಪದೇಶ ಮಾಡಿದ್ದರು, ಅವನಿಗೆ ಮೋಕ್ಷ ಪ್ರಾಪ್ತಿ ಆಗುವ ಹಾಗೆ ಮಾಡಿದ್ದರು. ಕೊನೆಯಲ್ಲಿ ಅದೇ ರುದ್ರದೇವರು ಮಾರ್ಕಂಡೇಯರಿಗೆ ದೀರ್ಘ ಆಯುಷ್ಯವನ್ನು, ಚಿರಂಜೀವಿತ್ವವನ್ನು ಅನುಗ್ರಹ ಮಾಡಿದರು. ಹಾಗಾದರೆ ಈ ಭಾಗವತ ನಮಗೆ ಕೊಡುವಂಥದ್ದು ಏನು? ಚಿರಂಜೀವಿತ್ವವನ್ನು, ದೀರ್ಘ ಆಯುಷ್ಯವನ್ನು, ಮಾತ್ರವಲ್ಲ ಮೋಕ್ಷವನ್ನೇ ನಮಗೆ ಇದು ಕೊಡುತ್ತದೆ. ಅಂತಹ ಶ್ರೀಮದ್ ಭಾಗವತ ನಾವು ಹೇಳಿದ್ದೇವೆ, ನೀವು ಕೇಳಿದ್ದೀರಿ. ಎಷ್ಟು ಹೇಳಿದ್ದು? ಸ್ವಲ್ಪ ಮಾತ್ರ. ಸಪ್ತಾಹ ಕ್ರಮ ಬಹಳ ವಿಸ್ತಾರವಾಗಿ ಇದೆ.
ಬೆಳಿಗ್ಗೆ ಸೂರ್ಯೋದಯ ಆಗುವಾಗ ಕುಳಿತುಕೊಳ್ಳಬೇಕು, ಸೂರ್ಯಾಸ್ತದವರೆಗೆ ಕೇಳಬೇಕು. ಮಧ್ಯಾಹ್ನ ಸ್ವಲ್ಪ ಊಟ ಆದಮೇಲೆ ವಿಶ್ರಾಂತಿ, ಅಲ್ಪ ವಿರಾಮ ಅಷ್ಟೇ. ಸಂಧ್ಯಾಕಾಲದವರೆಗೆ ಕೇಳಬೇಕು, ಸೂರ್ಯಾಸ್ತದವರೆಗೆ. ಈ ರೀತಿಯಾಗಿ 7 ದಿವಸ ಕೇಳಬೇಕು. ಆಗ ಸಪ್ತಾಹ ಅಂದರೆ ಭಾಗವತ ಮುಗೀತದೆ. ನಾವೆಲ್ಲ 1 ತಾಸು, ಹೆಚ್ಚು ಅಂದರೆ ಸ್ವಲ್ಪ ಹೆಚ್ಚಿಗೆ ಅಷ್ಟೇ ಕೇಳಿದ್ದು. ಭಾಗವತ ಪೂರ್ಣ ಆಗಲಿಲ್ಲ. ಆದರೂ ಶ್ಲೋಕಾರ್ಧಂ ಶ್ಲೋಕಪಾದಂ ವ ನಿತ್ಯಂ ಭಾಗವತೋದ್ಭವಂ ನಿತ್ಯಂ ಪುಣ್ಯಮವಾಪ್ನೋತಿ ರಾಜಸೂಯಾಶ್ವಮೇಧಯೋ. 1 ಶ್ಲೋಕವಾದರೂ ಕೇಳಬೇಕು, ಇಲ್ಲ ಅರ್ಧ ಶ್ಲೋಕವಾದರೂ ಕೇಳಬೇಕು, ಇಲ್ಲ 1/4 ಶ್ಲೋಕವನ್ನು ಕೇಳಿದ್ರೆ ಸಾಕು, ಅಶ್ವಮೇಧ ರಾಜಸೂಯ ಯಾಗ ಮಾಡಿದ ಪುಣ್ಯ ಇದೆ ಅಂತೆ. ಆದರೂ ಅಷ್ಟಾದರೂ ನಾವು ಹೇಳಿದ್ದೇವೆ. ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥ. ಭಗವಂತನ ಕಥೆಯನ್ನು ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ, ಹೇಳುವಾಗ ಯಾರು ಮತ್ತೆ ಶ್ರವಣ ಮಾಡ್ತಾರೋ, ಇವರು 3 ಮಂದಿಯೂ ಕೂಡ ಪುನೀತರಾಗ್ತಾರೆ, ಪವಿತ್ರರಾಗ್ತಾರೆ, ಭಗವಂತನ ಪಾದ ಕಮಲವನ್ನು ಸೇರುತ್ತಾರೆ ಅಂತ. ಹಾಗಾಗಿ ಈ ಮನೆಯಲ್ಲಿ ಇವರು ಹೇಳಿಸಿದ್ರು, ನಾವು ಹೇಳಿದ್ದೇವೆ, ನೀವೆಲ್ಲ ಶ್ರವಣ ಮಾಡಿದ್ದೀರಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ. ಆದ್ದರಿಂದ ನಿಮ್ಮನ್ನು ಭಗವಂತ ಎಲ್ಲ ಪಾಪದಿಂದ ಬಿಡುಗಡೆಗೊಳಿಸಿ ಆ ಕೃಷ್ಣನ ಅನುಗ್ರಹ ನಮಗೆಲ್ಲರಿಗೂ ಆಗುವಂತೆ, ಯಾರು ಇದನ್ನು ಸಪ್ತಾಹ ಯಜ್ಞವನ್ನು ಮಾಡಿಸಿದ್ದಾರೋ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿಸಿದ್ದಾರೋ ಆ ಉದ್ದೇಶದ ಸಾಫಲ್ಯತೆಯನ್ನು ದೇವರು ಅವನಿಗೆ ಅನುಗ್ರಹ ಮಾಡಿಸಿ ನಮ್ಮೆಲ್ಲರಿಗೂ ಕೂಡ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯಾಗುವಂತೆ, ಒಳ್ಳೆಯ ಜ್ಞಾನ, ಭಗವಂತನಲ್ಲಿ ಒಳ್ಳೆಯ ಭಕ್ತಿ, ಭಗವಂತನ ಇತರ ವಿಷಯದಲ್ಲಿ, ಪ್ರಾಪಂಚಿಕ ವಿಷಯದಲ್ಲಿ ವೈರಾಗ್ಯ ಬರುವ ರೀತಿಯಲ್ಲಿ ದೇವರು ಅನುಗ್ರಹ ಮಾಡಲಿ. ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಭಾಗ್ಯ, ದೀರ್ಘ ಆಯುಷ್ಯ, ಭಗವಂತನ ನಿತ್ಯ ನಿರಂತರ ಆರಾಧನೆ ಮಾಡುವಂಥ ಯೋಗ ಭಾಗ್ಯವನ್ನು ದೇವರು ಅನುಗ್ರಹಿಸಿ ಅವರವರ ಮನಸ್ಸಿನ ಅಭೀಷ್ಟವನ್ನು ಸಿದ್ಧಿಗೊಳಿಸಲಿ ಅಂತ ಶ್ರೀಮದ್ ಭಾಗವತ ಪ್ರತಿಪಾದ್ಯ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಪ್ತಾಹ ಯಜ್ಞವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.